ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಾಯ್ ಹಲೋ ನಮಸ್ಕಾರ, ಇದು ಬಿಇಸಿ ಧ್ವನಿ 90.4 FM. ಸ್ನೇಹಿತರೆ, ಇನ್ನು ಮುಂದೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಿಂದ ಪ್ರಸಾರವಾಗ್ತಿರೋ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದ 21ನೇ ಸಂಚಿಕೆಯನ್ನ ಕೇಳಲಿದ್ದೀರಿ. ಇವತ್ತಿನ 21ನೇ ಸಂಚಿಕೆಯಲ್ಲಿ ನೀವು ಕುಟುಂಬ ಮತ್ತು ಸಮುದಾಯಗಳ ನಡುವಿನ ಸಂಬಂಧ ಈ ಒಂದು ವಿಷಯದ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದೀರಿ. ನಮಸ್ಕಾರ ಸ್ನೇಹಿತರೆ, ನೀವು ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮ ನಮ್ಮ ಸಮಾಜದ ಅಡಿಪಾಯವನ್ನ ರೂಪಿಸುವ ಅಮೂಲ್ಯ ವ್ಯಕ್ತಿಗಳಿಗೆ ಅಂದ್ರೆ ನಮ್ಮ ಹಿರಿಯರಿಗೆ ಸಮರ್ಪಿತವಾಗಿದೆ. ಅವರ ಕಣ್ಣುಗಳು ಜೀವನದ ಸಾವಿರಾರು ಬಣ್ಣಗಳನ್ನ ಪ್ರತಿಬಿಂಬಿಸುತ್ತೆ. ಅವರ ಸುಕ್ಕುಗಳು ಲೆಕ್ಕವಿಲ್ಲದಷ್ಟು ಕತೆಗಳನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಮತ್ತೆ ಅವರ ಮಾತುಗಳು ಸತ್ಯದ ಸಾರವನ್ನ ಹೊತ್ತಿರುತ್ತೆ. ಇಂದಿನ ಕಾರ್ಯಕ್ರಮ ನಮ್ಮನ್ನ ಬೆಳೆಸಿದವರಿಗೆ, ಪೋಷಿಸಿದವರಿಗೆ ಮತ್ತೆ ನಮಗೆ ನಿಸ್ವಾರ್ಥ ಪ್ರೀತಿಯನ್ನ ನೀಡಿದ ಎಲ್ಲರಿಗೂ ಸಮರ್ಪಿತವಾಗಿದೆ. ಖಂಡಿತ ಸರಿ ತಾತ. ನಮ್ಮ ಹಿರಿಯರು ಮರಗಳಂತೆ. ಅವರ ನೆರಳಿನಲ್ಲಿ ನಾವು ಶಾಂತಿಯನ್ನ ಕಂಡುಕೊಳ್ತೇವೆ. ಆದ್ರೆ ಕಾಲ ಬದಲಾದಂತೆ ಅವರ ಅಗತ್ಯತೆಗಳು ಸಹ ಹೆಚ್ಚಾಗ್ತಾ ಇದೆ. ಇಂದು ಮತ್ತೊಮ್ಮೆ ಸರ್ಕಾರ ಮತ್ತು ಸಮಾಜವು ಅದರ ಜೀವನವನ್ನ ಸುಧಾರಿಸೋಕೆ ಮಾಡಿದ ಪ್ರಯತ್ನಗಳನ್ನ ನಾವು ನೆನಪಿಸೋಣ. ಸರ್ಕಾರವು ನಮ್ಮ ಹಿರಿಯರಿಗಾಗಿ ಹಲವಾರು ಯೋಜನೆಗಳನ್ನ ಪರಿಚಯಿಸಿದೆ. ಇದು ಅವರ ಜೀವನವನ್ನ ಸುಲಭಗೊಳಿಸುತ್ತೆ. ಹೌದು ಲಕ್ಷ್ಮಿ, ಈ ಯೋಜನೆಗಳ ಉದ್ದೇಶ ಅವರ ಸಮಸ್ಯೆಗಳನ್ನ ಪರಿಹರಿಸೋದು ಮಾತ್ರವಲ್ಲದೆ ಅವರಿಗೆ ಗೌರವಯುತ ಮತ್ತು ಸಂತೋಷದ ಜೀವನವನ್ನ ನೀಡೋದಾಗಿದೆ. ವೃದ್ಧರಿಗೆ ಕೇವಲ ಕಾಳಜಿಯ ಅಗತ್ಯವಿಲ್ಲ, ಆದರೆ ಅವರಿಗೆ ಗೌರವ ಮತ್ತು ಸ್ವಾವಲಂಬನೆಯೂ ಬೇಕು. ಈ ಯೋಜನೆಗಳನ್ನ ಒಂದೊಂದಾಗಿ ಚರ್ಚೆ ಮಾಡೋಣ. ಇದರಿಂದ ನಮ್ಮ ಕೇಳುಗರು ಅವುಗಳಿಂದ ಹೇಗೆ ಪ್ರಯೋಜನ ಪಡಿಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಖಂಡಿತ ತಾತ. ಮೊದಲಿಗೆ ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮದ ಕುರಿತು ಹೇಳೋಣ. ಸರಿಯಾದ ಆರೈಕೆಯ ಕೊರತೆಯಿಂದಾಗಿ ಒಂಟಿತನ ಮತ್ತು ನಿರ್ಲಕ್ಷ್ಯವನ್ನ ಎದುರಿಸುತ್ತಿರುವಂತಹ ವೃದ್ಧ ವ್ಯಕ್ತಿಗಳಿಗೆ ಈ ಯೋಜನೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಈ ಯೋಜನೆಯ ಅಡಿಯಲ್ಲಿ ವೃದ್ಧಾಶ್ರಮಗಳು, ನಿರಂತರ ಆರೈಕೆ ಮನೆಗಳು ಮತ್ತು ಇತರ ಅಗತ್ಯ ಸೌಲಭ್ಯಗಳನ್ನ ಸ್ಥಾಪಿಸೋಕೆ ಎನ್ಜಿಒಗಳು ಬೆಂಬಲವನ್ನ ಪಡೆಯುತ್ತೆ. ಈ ಕಾರ್ಯಕ್ರಮದ ಮೂಲಕ ಹಲವಾರು ಹಿರಿಯ ನಾಗರಿಕರು ಸೌಲಭ್ಯ ಮತ್ತು ಭದ್ರತೆಯನ್ನ ಕಂಡುಕೊಳ್ತಾ ಇದ್ದಾರೆ ತಾತ. ನೀನ್ ಹೇಳಿದ್ದು ಸಂಪೂರ್ಣವಾಗಿ ಸರಿ ಲಕ್ಷ್ಮಿ. ಸಂಕಷ್ಟದಲ್ಲಿರುವ ವೃದ್ಧ ವ್ಯಕ್ತಿಗಳಿಗಾಗಿ ಸರ್ಕಾರ ಎಲ್ಡರ್ ಲೈನ್ ಸಹಾಯವಾಣಿಯನ್ನ ಪ್ರಾರಂಭ ಮಾಡಿದೆ. 14567. ಈ ಸಹಾಯವಾಣಿ ಪಿಂಚಣಿ, ಕಾನೂನು ಸಮಸ್ಯೆಗಳು, ಪಡಿತರ ಚೀಟಿಗಳು, ವಸತಿ ಯೋಜನೆಗಳು ಮತ್ತು ಆಯುಷ್ಮಾನ್ ಕಾರ್ಡ್ಗಳಂತಹ ಸೇವೆಗಳಲ್ಲಿ ಉಚಿತ ಸಹಾಯವನ್ನ ಒದಗಿಸುತ್ತೆ. ಆದ್ದರಿಂದ ಹಿರಿಯ ನಾಗರಿಕರು ಯಾವುದೇ ಸರ್ಕಾರಿ ಸೇವೆಗಳನ್ನ ಪಡೆಯೋದ್ರಲ್ಲಿ ತೊಂದರೆಗಳನ್ನ ಎದುರಿಸ್ತಾ ಇದ್ರೆ ಒಂದೇ ಒಂದು ಟೆಲಿಫೋನ್ ಕರೆ ಅವರನ್ನ ಸರಿಯಾದ ದಿಕ್ಕಿನತ್ತ ಕೊಂಡೊಯ್ಯುತ್ತೆ. ತಾತ, ವೃದ್ಧರಿಗೆ ಸರಿಯಾದ ಆರೈಕೆಗಾಗಿ ತರಬೇತಿ ಪಡೆದ ವೃತ್ತಿಪರರ ಅಗತ್ಯವಿದೆ ಎಂಬುದನ್ನ ನಾವು ನೆನಪಿನಲ್ಲಿಡಬೇಕು. ಇದನ್ನ ಮನಸ್ಸಲ್ಲಿಟ್ಟುಕೊಂಡು ಸರ್ಕಾರವು ವೃದ್ಧಾಶ್ರಮ ಆರೈಕೆದಾರರ ತರಬೇತಿ ಕಾರ್ಯಕ್ರಮವನ್ನ ಪ್ರಾರಂಭಿಸಿದೆ. ಈ ಯೋಜನೆಯು ಹಿರಿಯ ನಾಗರಿಕರ ಅಗತ್ಯಗಳನ್ನ ಅರ್ಥ ಮಾಡಿಕೊಳ್ಳುವ ಮತ್ತು ಅವರ ಆರೈಕೆಯಲ್ಲಿ ಸಹಾಯ ಮಾಡುವ ವೃತ್ತಿಪರ ಆರೈಕೆದಾರರಿಗೆ ತರಬೇತಿಯನ್ನ ನೀಡುತ್ತೆ. ಅದು ಅದ್ಭುತ ಲಕ್ಷ್ಮಿ. ಈಗ SAGE ಪೋರ್ಟಲ್ ಬಗ್ಗೆ ಮಾತಾಡೋಣ. ಇದು ವೃದ್ಧರ ಆರೈಕೆ ಸೇವೆಗಳು ಮತ್ತೆ ಉತ್ಪನ್ನಗಳನ್ನ ಒಂದೇ ಸ್ಥಳದಲ್ಲಿ ಒದಗಿಸುವ ಒಂದು ವಿಶೇಷ ಯೋಜನೆಯಾಗಿದೆ. ಇದು ಅವರ ಅಗತ್ಯಗಳನ್ನ ಪೂರೈಸುವುದಷ್ಟೇ ಅಲ್ಲದೆ ಅವರ ಜೀವನವನ್ನ ಹೆಚ್ಚು ಅನುಕೂಲಕರವಾಗಿಸುತ್ತೆ. ಖಂಡಿತ ತಾತ. ಸೀಮಿತ ಆರ್ಥಿಕ ಸಂಪನ್ಮೂಲಗಳನ್ನ ಹೊಂದಿರುವಂತಹ ವೃದ್ಧ ವ್ಯಕ್ತಿಗಳಿಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಒಂದು ಆಶೀರ್ವಾದ. ಈ ಯೋಜನೆಯಡಿಯಲ್ಲಿ ಬಿಪಿಎಲ್ ವರ್ಗಕ್ಕೆ ಸೇರಿದ ಹಿರಿಯ ನಾಗರಿಕರು ವಾಕರ್ಗಳು, ವೀಲ್ ಚೇರ್ಗಳು, ಶ್ರವಣ ಸಾಧನಗಳು ಮತ್ತು ಇತರ ಸಹಾಯಕ ಸಾಧನೆಗಳನ್ನ ಪಡಿತಾರೆ. ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿ ತಾತ. ಅಷ್ಟೇ ಅಲ್ಲ ಲಕ್ಷ್ಮಿ, ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಆಯುಷ್ಮಾನ್ ಭಾರತ್ ಯೋಜನೆ ಹಿರಿಯ ನಾಗರಿಕರಿಗೆ ಜೀವರಕ್ಷಕವಾಗಿದೆ.
ಇದು ಅವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗಳು ಮತ್ತು ಇತರ ವೈದ್ಯಕೀಯ ಚಿಕಿತ್ಸೆಗಳು ಸೇರಿದಂತೆ ಉಚಿತ ಆರೋಗ್ಯ ಸೇವೆಗಳನ್ನ ಒದಗಿಸುತ್ತೆ. ತಾತ, ಒಂದು ಪ್ರಮುಖ ಅಂಶ ಏನಪ್ಪಾ ಅಂದ್ರೆ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ. ಈ ಕಾನೂನು ತಮ್ಮನ್ನ ತಾವು ಉಳಿಸಿಕೊಳ್ಳಲು ಸಾಧ್ಯವಾಗದ ಪೋಷಕರು ಅಥವಾ ಹಿರಿಯ ನಾಗರಿಕರಿಗೆ ಸಹಾಯವನ್ನ ಒದಗಿಸುತ್ತೆ. ಅವರು ಘನತೆಯಿಂದ ಬದುಕಬಹುದೆಂದು ಖಚಿತಪಡಿಸಿಕೊಳ್ಳೋಕೆ ಹಣಕಾಸಿನ ನೆರವು ಪಡೆಯೋಕೆ ಕಾನೂನುಬದ್ಧ ಹಕ್ಕನ್ನ ಕೂಡ ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಈ ಯೋಜನೆಗಳ ಉದ್ದೇಶ ಸಮಸ್ಯೆಗಳನ್ನ ಪರಿಹರಿಸೋದು ಮಾತ್ರ ಅಲ್ಲ, ಹಿರಿಯ ನಾಗರಿಕರ ಒಟ್ಟಾರೆ ಜೀವನದ ಗುಣಮಟ್ಟವನ್ನ ಸುಧಾರಿಸೋದು. ಲಕ್ಷ್ಮಿ, ನಾವು ವೃದ್ಧರ ಆರೈಕೆಯ ಬಗ್ಗೆ ಮಾತನಾಡುವಾಗ ಅದು ಕೇವಲ ಅವರ ಆರೋಗ್ಯ ಮತ್ತೆ ಸೌಲಭ್ಯಗಳಿಗೆ ಸೀಮಿತವಾಗಿರಬಾರದು. ನಾವು ಅವರ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಸಹ ಪರಿಗಣಿಸಬೇಕು. ಖಂಡಿತ ತಾತ. ಅದಕ್ಕಾಗಿನೇ ಅಂತರ ಪೀಳಿಗೆಯ ಸಂಬಂಧಗಳನ್ನ ಬಲಪಡಿಸೋದು ಬಹಳ ಮುಖ್ಯ. ಕಿರಿಯ ಮತ್ತು ಹಿರಿಯ ತಲೆಮಾರುಗಳು ಒಟ್ಟಿಗೆ ಸಮಯ ಕಳೆಯುವಾಗ ಅದು ವೃದ್ಧರಿಗೆ ಸಂತೋಷವನ್ನ ತರುವುದಲ್ಲದೆ ಯುವ ಜನರು ಹಿರಿಯರ ಅನುಭವಗಳಿಂದ ಅಮೂಲ್ಯವಾದ ಪಾಠಗಳನ್ನ ಕಲಿಯೋಕೆ ಅನುವು ಕೂಡ ಮಾಡಿಕೊಡುತ್ತೆ. ಹೌದು ಲಕ್ಷ್ಮಿ, ಕಲಿಕೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಕಲಿಕೆ ಮತ್ತೆ ಕೌಶಲ್ಯ ಅಭಿವೃದ್ಧಿಯನ್ನ ಪ್ರೋತ್ಸಾಹಿಸೋದ್ರಿಂದ ಹಿರಿಯರು ಹೆಚ್ಚು ಸ್ವಾವಲಂಬಿಗಳಾಗೋದಕ್ಕೆ ಸಹಾಯ ಮಾಡುತ್ತೆ. ಹೊಸ ಕೌಶಲ್ಯಗಳನ್ನ ಕಲಿಯೋದು, ಪುಸ್ತಕಗಳನ್ನ ಓದೋದು ಮತ್ತೆ ಆನ್ಲೈನ್ ಕೋರ್ಸ್ಗಳನ್ನ ತೆಗೆದುಕೊಳ್ಳೋದು, ಇವೆಲ್ಲವೂ ಅವರ ಮಾನಸಿಕ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತೆ. ನಿಜ ತಾತ. ನಾವು ವಯಸ್ಸಿಗೆ ಸೂಕ್ತವಾದ ವಾತಾವರಣಗಳನ್ನ ಸೃಷ್ಟಿಸುವತ್ತ ಗಮನ ಹರಿಸಬೇಕು. ಹಿರಿಯ ನಾಗರಿಕರಿಗೆ ಸುರಕ್ಷಿತ ಸ್ಥಳವನ್ನ ನಿರ್ಮಿಸುವುದು ಅತ್ಯಗತ್ಯ. ಇದರಿಂದ ಅವರು ಯಾವುದೇ ತೊಂದರೆಗಳಿಲ್ಲದೆ ಸ್ವತಂತ್ರವಾಗಿ ಬದುಕಬಹುದು ತಾತ. ಹೌದು ಲಕ್ಷ್ಮಿ. ಹಾಗೆ ನೀನು ಸಿಲ್ವರ್ ಎಕಾನಮಿ ಬಗ್ಗೆ ಕೇಳಿದ್ಯಾ? ಇದು ಹಿರಿಯ ನಾಗರಿಕರಿಗೆ ಅನುಗುಣವಾಗಿ ಹೊಸ ಕೈಗಾರಿಕೆಗಳು ಮತ್ತು ಸೇವೆಗಳ ಅಭಿವೃದ್ಧಿಯನ್ನ ಸೂಚಿಸುತ್ತೆ. ಅನೇಕ ಹಿರಿಯ ವ್ಯಕ್ತಿಗಳು ಇನ್ನೂ ಕೆಲಸ ಮಾಡುವ ಬಯಕೆಯನ್ನ ಹೊಂದಿದ್ದಾರೆ ಮತ್ತು ಈ ಯೋಜನೆ ಅವರಿಗೆ ಸ್ವಾವಲಂಬಿಗಳಾಗೋದಕ್ಕೆ ಅವಕಾಶವನ್ನ ಒದಗಿಸುತ್ತೆ. ಖಂಡಿತ, ಅದು ಒಂದು ಉತ್ತಮ ಅಂಶ. ಇದರ ಜೊತೆಗೆ ಆರ್ಥಿಕ ಸಾಕ್ಷರತೆಯು ನಿರ್ಣಾಯಕವಾಗಿದೆ. ಪಿಂಚಣಿ ಯೋಜನೆಗಳು ಮತ್ತೆ ಉಳಿತಾಯ ಯೋಜನೆಗಳ ಬಗ್ಗೆ ಹಿರಿಯರಿಗೆ ಶಿಕ್ಷಣ ನೀಡೋ ಮೂಲಕ ಅವರ ಹಣಕಾಸನ್ನ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸೋಕೆ ಮತ್ತೆ ಆರ್ಥಿಕ ಸ್ಥಿರತೆಯನ್ನ ಖಚಿತಪಡಿಸಿಕೊಳ್ಳೋಕೆ ನಾವು ಅವರಿಗೆ ಸಹಾಯ ಮಾಡಬಹುದು ತಾತ. ಹೌದು ಲಕ್ಷ್ಮಿ. ಜೊತೆಗೆ ಮಾನಸಿಕ ಆರೋಗ್ಯ ಮತ್ತೊಂದು ನಿರ್ಣಾಯಕ ವಿಷಯವಾಗಿದೆ. ಒಂಟಿತನ ಮತ್ತು ಒತ್ತಡವನ್ನ ತಡೆಗಟ್ಟೋದಕ್ಕೆ ನಾವು ನಮ್ಮ ಹಿರಿಯರ ಜೊತೆಗೆ ಗುಣಮಟ್ಟದ ಸಮಯವನ್ನ ಕಳಿಬೇಕಾಗತ್ತೆ ಮತ್ತೆ ಅವರೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿರ್ಬೇಕಾಗತ್ತೆ. ಜೊತೆಗೆ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಿಜ ತಾತ. ಮಾನಸಿಕ ಆರೋಗ್ಯ ಮಾತ್ರವಲ್ಲ, ದೈಹಿಕ ಯೋಗಕ್ಷೇಮವೂ ಅಷ್ಟೇ ಮುಖ್ಯ. ನಾವು ಅವರನ್ನ ನಿಯಮಿತವಾಗಿ ವ್ಯಾಯಾಮ ಮಾಡೋಕೆ, ನಡೆಯೋಕೆ ಮತ್ತೆ ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋಕೆ ಪ್ರೋತ್ಸಾಹಿಸಬೇಕು ತಾತ. ಹೌದು. ಆದ್ರಿಂದ ಸ್ನೇಹಿತರೆ, ಈ ಯೋಜನೆಗಳು ಮತ್ತೆ ಆಲೋಚನೆಗಳು ನಮ್ಮ ಕುಟುಂಬದ ಮತ್ತು ಸಮುದಾಯಗಳಲ್ಲಿನ ವೃದ್ಧರನ್ನ ತಲುಪುವಂತೆ ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಖಂಡಿತವಾಗ್ಲೂ ನಮ್ಮ ಕರ್ತವ್ಯ ತಾತ. ಹಿರಿಯರ ಬುದ್ಧಿವಂತಿಕೆ ಮತ್ತು ಆಶೀರ್ವಾದಗಳನ್ನ ಪಡೆಯೋಣ, ಯಾಕೆಂದ್ರೆ ಅವರು ನಮ್ಮ ನಿಜವಾದ ಸಂಪತ್ತು. ಹಾಗಿದ್ರೆ ಲಕ್ಷ್ಮಿ, ಬನ್ನಿ ಒಟ್ಟಿಗೆ ಹೇಳೋಣ, ನಮ್ಮ ಹಿರಿಯರು ನಮ್ಮ ಗೌರವ. ಖಂಡಿತ ಸರಿ ತಾತ. ನಮ್ಮ ಹಿರಿಯರು ಮರಗಳಂತೆ. ಅವರ ನೆರಳಿನಡಿಯಲ್ಲಿ ನಾವು ಸಾಂತ್ವನವನ್ನ ಕಂಡ್ಕೊಳ್ತೇವೆ. ಅವರು ನಮ್ಮನ್ನ ಬೆಳೆಸ್ತಾರೆ, ಜೀವನದ ಅಮೂಲ್ಯ ಪಾಠಗಳನ್ನ ನಮಗೆ ಕಲಿಸ್ತಾರೆ ಮತ್ತೆ ಅವರ ಅನುಭವಗಳಿಂದ ನಮ್ಮ ಹಾದಿಗಳನ್ನ ಬೆಳಗಿಸ್ತಾರೆ. ಆದ್ರೆ ಕಾಲ ಬದಲಾಗ್ತಿದ್ದಂತೆ ಅವರ ಅಗತ್ಯಗಳು ಸಹ ವಿಕಸನಗೊಳ್ಳುತ್ತೆ. ಅವರ ಗೌರವ ಕೇವಲ ಮಾತುಗಳಿಗೆ ಸೀಮಿತವಾಗಿರಬಾರದು, ಅದು ನಮ್ಮ ಕಾರ್ಯಗಳಲ್ಲಿಯೂ ಪ್ರತಿಫಲಿಸಬೇಕು ತಾತ. ಹೌದು ಲಕ್ಷ್ಮಿ. ಬದಲಾಗ್ತಾ ಇರುವಂತಹ ಕಾಲದ ಜೊತೆಗೆ ನಾವು ಅವರ ಬಗ್ಗೆ ಜವಾಬ್ದಾರಿಗಳನ್ನ ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋದು ನಿಜ. ಇವತ್ತು ನಾವು, ಸರ್ಕಾರ ಮತ್ತು ಸಮಾಜ ವೃದ್ಧರಿಗಾಗಿ ಏನ್ ಮಾಡ್ತಾ ಇದೆ ಅನ್ನೋದನ್ನ ಚರ್ಚಿಸೋದಷ್ಟೇ ಅಲ್ಲದೆ ಒಂದು ಸಮಾಜದಲ್ಲಿ ನಮ್ಮ ಜವಾಬ್ದಾರಿಗಳನ್ನ ಹೇಗೆ ಪೂರೈಸಬಹುದು ಅನ್ನೋದ್ರ ಬಗ್ಗೆ
ನಾವಿವತ್ತು ಮಾತಾಡೋಣ. ನಿಜ ತಾತ, ನಾವು ಯೋಜನೆಗಳ ಬಗ್ಗೆ ಮಾತ್ರ ಮಾತನಾಡೋದಲ್ದಲೆ ನಾವು ಕೆಲವು ಭಾವನಾತ್ಮಕ ಕಥೆಗಳನ್ನ ಹಂಚ್ಕೊಳ್ತೇವೆ, ಸ್ಫೂರ್ತಿದಾಯಕ ಅನುಭವಗಳನ್ನ ಕೇಳ್ತೇವೆ ಮತ್ತು ನಮ್ಮ ಕೇಳುಗರನ್ನ ಅವರ ಮನೆಗಳಲ್ಲಿ ಹಿರಿಯರಿಗಾಗಿ ಅವರು ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಕೂಡ ಕೇಳೋಣ. ಚೆನ್ನಾಗಿ ಹೇಳಿದೆ ಲಕ್ಷ್ಮಿ. ಆದ್ರೆ ಅದಕ್ಕೂ ಮೊದಲು ಒಂದು ಪ್ರಶ್ನೆ. ನಮ್ಮ ಹಿರಿಯರ ಜೊತೆಗೆ ನಾವು ನಿಜವಾಗಿಯೂ ಸಾಕಷ್ಟು ಸಮಯವನ್ನ ಕಳೀತಾ ಇದೀವಾ? ನಾವು ಅವ್ರ ಜೊತೆಗೆ ಕೂತ್ಕೊಳ್ತಾ ಇದೀವಾ? ಅವರ ಕತೆಗಳನ್ನ ಕೇಳ್ತಾ ಇದೀವಾ? ಅವರ ಅನುಭವಗಳಿಂದ ಕಲಿತಾ ಇದೀವಾ? ಮತ್ತೆ ಅವರು ನಮಗೆ ಎಷ್ಟು ಮುಖ್ಯ ಅಂತ ಅನ್ಸೋ ರೀತಿನಲ್ಲಿ ನಾವು ನಡ್ಕೊಳ್ತಾ ಇದೀವಾ? ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಖಂಡಿತ ತಾತ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ನಮ್ಮ ಹಿರಿಯರು ನಮಗಾಗಿ ಮಾಡಿರುವ ಎಲ್ಲದ್ರ ಬಗ್ಗೆ ಕೂಡ ಯೋಚಿಸ್ಬೇಕು. ಅವರು ತಮ್ಮ ಇಡೀ ಜೀವನದಲ್ಲಿ ನಮ್ಮನ್ನ ಪೋಷಣೆ ಮಾಡಿದ್ದಾರೆ, ನಮ್ಗೆ ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ. ಈಗ ಅವರ ಅಗತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ, ಅವರನ್ನ ಸಂತೋಷ ಪಡಿಸೋಕೆ ಮತ್ತೆ ಅವರನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಸಮಯ ಬಂದಿದೆ. ಖಂಡಿತ ಲಕ್ಷ್ಮಿ. ಹಾಗಾದ್ರೆ ಸ್ನೇಹಿತರೆ, ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ನಾವು ಹಿರಿಯರ ಜೀವನವನ್ನ ಸುಧಾರಿಸಬಹುದಾದಂತಹ ಹಂತಗಳ ಬಗ್ಗೆ ಚರ್ಚೆ ಮಾಡೋಣ. ಕೆಲವು ಸ್ಫೂರ್ತಿದಾಯಕ ಕತೆಗಳನ್ನ ಆಲಿಸೋಣ. ಹಾಗಾದ್ರೆ ಕೇಳ್ತಾ ಇರಿ, ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಈಗ ಈ ಸರಣಿ ಕಾರ್ಯಕ್ರಮದಲ್ಲಿ ಬಾನುಲಿ ಪ್ರಹಸನ ಅಜ್ಜಿಯ ಕನಸು, ರೇಡಿಯೋ ನಾಟಕ ಅಜ್ಜಿಯ ಕನಸು. ಪಾತ್ರಗಳು: ರಿಯಾ ಕಾಲೇಜು ವಿದ್ಯಾರ್ಥಿನಿ, ಅಜ್ಜಿ ವೃದ್ಧ ಮಹಿಳೆ, ರಾಜೀವ್ ರಿಯಾಳ ತಂದೆ, ರಾಧಾ ರಿಯಾಳ ತಾಯಿ ಮತ್ತು ಸತೀಶ ನೆರೆಹೊರೆಯವರು. ದೃಶ್ಯ 1: ಅಜ್ಜಿಯ ಒಂಟಿತನ. ಮತ್ತು ಅದೇ ದಿನ ರಿಯಾ ಕಾಲೇಜಿಗೆ ಹೋಗಿದ್ದಾಳೆ. ರಾಜೀವ ಆಫೀಸಲ್ಲಿದ್ದಾನೆ ಮತ್ತು ರಾಧಾ ತನ್ನ ಸ್ನೇಹಿತರ ಜೊತೆಗೆ ಬ್ಯುಸಿಯಾಗಿರ್ತಾಳೆ. ಎಲ್ಲರೂ ಅವರವರ ಕೆಲಸದಲ್ಲಿ ನಿರತರಾಗಿರ್ತಾರೆ. ಆದ್ರೆ ನಾನು ಒಂಟಿಯಾಗಿದ್ದೀನಿ. ದೇಹದ ನೋವನ್ನ ಔಷಧಿಯಿಂದ ಗುಣಪಡಿಸಬಹುದು, ಆದ್ರೆ ನನ್ನ ಹೃದಯದಲ್ಲಿನ ನೋವನ್ನ ಗುಣಪಡಿಸೋದಕ್ಕಾಗತ್ತಾ? ನಾನು ಇನ್ ಮುಂದೆ ಯಾರಿಗೂ ಬೇಡವಾಗಿ ಹೋಗ್ಬಿಟ್ಟೆ. ನನ್ ಸಮಯ ಈ ಮನೆಯ 4 ಗೋಡೆಗಳ ಒಳಗೆ ಮಾತ್ರ ಕಳಿಬೇಕಾ? ನಮಸ್ತೆ ಅಜ್ಜಿ, ಹೇಗಿದ್ದೀರಿ? ಓ, ನಮ್ ಸತೀಶ, ನಮಸ್ತೆಪಾ. ವಯಸ್ಸಾದಂತೆ ನನ್ ಮೊಣಕಾಲು, ಕೆಲವೊಮ್ಮೆ ನನ್ನ ಬೆನ್ನು ಮತ್ತು ದೇಹದ ಇತರ ಭಾಗಗಳಲ್ಲೂ ಕೂಡ ನೋವು ಹೆಚ್ಚುತ್ತಲೇ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಈ ಒಂಟಿತನ ನನ್ನನ್ನ ಬಾಧಿಸ್ತಾ ಇದೆಪಾ. ಏನ್ ಮಾಡೋದು? ಅಜ್ಜಿ, ಕೆಲವೊಮ್ಮೆ ನಾವು ನಮ್ಮ ಪ್ರೀತಿ ಪಾತ್ರದಿಂದ ಸುತ್ತುವರೆದಿದ್ರೂ ಸಹ ನಾವು ಒಂಟಿತನವನ್ನೇ ಅನುಭವಿಸ್ತೇವೆ. ಮಕ್ಕಳು ತಮ್ಮ ಜೀವನದ ಓಟದ ಮುಂದೆ ಸಾಗ್ತಾ ಇದ್ದಾರೆ, ಆದ್ರೆ ಅವ್ರ ಬಾಲ್ಯ, ಅವ್ರ ನೆನಪುಗಳು, ಅವರ ಮೌಲ್ಯಗಳು ಎಲ್ಲವೂ ನಿಮ್ಮಿಂದನೇ ಅಂತ ಹೇಳೋದು ಮರೆತು ಬಿಟ್ಟಿದ್ದಾರೆ. ಅದನ್ನು ಅವ್ರು ಅರ್ಥ ಮಾಡಿಕೊಳ್ಬೇಕು. ಆದ್ರೆ ನಿಮ್ಮ ಇರುವಿಕೆನೆ ಅವರ ನಿಜವಾದ ಸ್ಫೂರ್ತಿ ಅಲ್ವಾ ಅಜ್ಜಿ? ಸತೀಶ, ಖಂಡಿತ. ನನ್ ಮಕ್ಕಳು ಚಿಕ್ಕವರಿದ್ದಾಗ ನಾನು ಯಾವಾಗ್ಲೂ ಅವ್ರ ಜೊತೆಗೇ ಇದ್ದೆ. ನಾನು ಅವರ ಇಷ್ಟ ಕಷ್ಟಗಳನ್ನ ಕೇಳ್ತಾ ಇದ್ದೆ, ಅವರ ಪ್ರತಿಯೊಂದು ಸಣ್ಣ ಅಗತ್ಯಗಳನ್ನ ನೋಡ್ಕೊಳ್ತಾ ಇದ್ದೆ. ಆದ್ರೆ ಈಗ ಅವ್ರು ದೊಡ್ಡೋರಾಗ್ತಾ ಆಗ್ತಾ ಅವರ ಜೀವನದಲ್ಲಿ ನನ್ನ ಸ್ಥಾನ ಕುಗ್ಗಿರೋ ತರ ಕಾಣ್ತಾ ಇದೆ. ಈಗ ನಾನು ಅವರಿಗೆ ಬೇಡವಾಗ್ಬಿಟ್ಟಿದೀನಿ. ಅಜ್ಜಿ, ನೀವು ಅವರೊಂದಿಗೆ ಮುಕ್ತವಾಗಿ ಮಾತಾಡಬೇಕು. ಕೆಲವೊಮ್ಮೆ ಮನೆ ಸದಸ್ಯರೊಂದಿಗೆ ಮಾತುಕತೆ ಎಷ್ಟು ಮುಖ್ಯ ಅನ್ನೋದನ್ನೇ ಯಾರು ತಿಳಿದಿರೋದಿಲ್ಲ. ಅವ್ರ ಜೊತೆಗೆ ಮುಕ್ತವಾಗಿ ಮಾತಾಡಿ. ದೃಶ್ಯ 2: ಕುಟುಂಬದ ಸಾಕ್ಷಾತ್ಕಾರ. ಅಮ್ಮ, ನೀನ್ ಗಮನಿಸಿದೆಯಾ? ಅಜ್ಜಿ ಯಾವಾಗ್ಲೂ ಬೇಜಾರದಲ್ಲೇ ಇರ್ತಾಳೆ. ಅವಳು ತುಂಬಾ ಮಾತಾಡೋಳು, ಎಲ್ಲದ್ರಲ್ಲೂ ಆಸಕ್ತಿ ಕೂಡ ಇರುವಂತವಳು. ಆದ್ರೆ ಈಗ ಅವಳು ಸುಮ್ಮನೆ ಇರ್ತಾಳೆ. ನಾವು ಅವಳಿಗೆ ಸಾಕಷ್ಟು ಸಮಯ ನೀಡ್ತಿಲ್ವಾ? ರಿಯಾ, ಕೆಲವೊಮ್ಮೆ ನಾವು ನಮ್ಮ ಸ್ವಂತ ಜೀವನದಲ್ಲಿ ಎಷ್ಟು ಮುಳುಗೋಗಿರ್ತೀವಿ ಅಂತ ಹೇಳಿದ್ರೆ ನಮ್ಮ ಪ್ರೀತಿ ಪಾತ್ರರ ಜೊತೆ ಇರುವುದರ ಮಹತ್ವವನ್ನೇ ನಾವು ಮರ್ತ್ ಬಿಡ್ತೀವಿ. ಎಲ್ಲವೂ ಚೆನ್ನಾಗಿದೆ ಅಂತೇಳಿ ನಾವು ಭಾವಿಸ್ತೀವಿ, ಆದ್ರೆ ಬಹುಶಃ ಅಜ್ಜಿಗೆ ನಮ್ಮ ಅಗತ್ಯವಿರ್ಬಹುದೇನೋ. ಆದ್ರೆ ಅಮ್ಮ, ಯಾವಾಗಾದ್ರೂ ನಾವ್ ಅಜ್ಜಿಗೆ ನೇರವಾಗಿ ಬೇಜಾರಾಗ್ತಿದೆ ಅಂತ ಕೇಳಿದೀವಾ? ಇಲ್ಲ ರಿಯಾ, ಬಹುಶಃ ನಾವು ಅಲ್ಲೇ ತಪ್ಪು ಮಾಡಿರೋದು. ನಾವು ಅವಳೊಂದಿಗೆ ಮಾತಾಡ್ಬೇಕಿತ್ತು. ನೀನ್ ಹೇಳಿದ್ದು ಸರಿ ಇದೆ ರಾಧಾ. ನಾನ್ ಚಿಕ್ಕವನಾಗಿದ್ದಾಗ ನಿಮ್ಮಜ್ಜಿ ನನಗೆ ಅದೆಷ್ಟೋ ಲೆಕ್ಕ ಇಲ್ಲೇ ಇರೋಷ್ಟು ಕತೆಗಳನ್ನು ಹೇಳ್ತಾ ಇದ್ರು. ಮತ್ತೆ
ಪ್ರತಿ ರಾತ್ರಿ ನಾನು ಬೇಗ ನಿದ್ದೆ ಮಾಡಲಿ ಅಂತ ಎಷ್ಟು ಚೆನ್ನಾಗಿ ಲಾಲಿ ಹಾಡುಗಳನ್ನು ಕೂಡ ಹಾಡ್ತಾ ಇದ್ರು. ನೋಡು, ಈಗ ಅವಳಿಗೆ ನಮ್ಮ ಅಗತ್ಯ ಇದೆ. ಆದರೆ ನಾವು ಅವಳೊಂದಿಗೆ ಸ್ವಲ್ಪನಾದ್ರೂ ಸಮಯ ಕಳೀತಾ ಇದ್ದೀವಾ? ಕಳಿಬೇಕು ಅಂತ ಅನ್ಸುತ್ತಲ್ವಾ? ಹಾಗಾದ್ರೆ ನಾವ್ ಯಾವ್ದಕ್ಕಾಗಿ ಕಾಯ್ತಾ ಇದೀವಿ ಅಮ್ಮ? ನಾವು ಇವತ್ತಿಂದಲೇ ಬದಲಾಗ್ಬೇಕು. ದೃಶ್ಯ 3. ಅಜ್ಜಿಯ ಕನಸು ನನಸಾಯಿತು. ಅಜ್ಜಿ, ಈ ದಿನ ರಾತ್ರಿ ನಾನ್ ನಿಮ್ಮ ನೆಚ್ಚಿನ ಕಥೆಯನ್ನ ಕೇಳ್ತೀನಿ. ನೀವು ಚಿಕ್ಕವರಿದ್ದಾಗ ನಮಗೆ ಹೇಳ್ತಾ ಇದ್ರಲ್ವಾ, ಆ ಕತೆ ಹೇಳ್ತೀರಾ? ಕೇವಲ ಒಂದು ಕತೆ ಮಾತ್ರ ಅಲ್ಲ ರಿಯಾ ಪುಟ್ಟ, ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಣ. ಅಷ್ಟೇ ಅಲ್ಲ ಅಮ್ಮ, ನಿಮ್ ಹಳೆಯ ದಿನಗಳ ನೆನಪುಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ನೆನಪಿಸ್ಕೊಂಡು ಮೆಲ್ಕ್ ಹಾಕೊಂಡು ಖುಷಿಯಾಗಿರೋಣ. ಹೌದು, ಏನೇ ಇರ್ಲಿ, ಇವತ್ತಿನಿಂದ ನಾವು ಪ್ರತಿದಿನ ನಿಮ್ಮೊಂದಿಗೆ ಸಮಯ ಕಳಿತೀವಿ. ನೀವೆಲ್ರೂ ನನ್ನ ಹೃದಯದ ಆಳವಾದ ಆಸೆಯನ್ನ ಕೇಳಿದ್ರಿ. ಇದು ನನ್ನ ಕನ್ಸಾಗಿತ್ತು. ನಿಮ್ಮೆಲ್ಲರ ಜೊತೆಗೆ ಸಮಯ ಕಳೆಯೋದು, ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋದು, ನಿಮ್ ಜೊತೆಗೆ ನಗೋದು, ಈಗ ನನ್ನ ನೋವೆಲ್ಲ ಮಾಯವಾದಂತೆ ಅನಿಸ್ತಾ ಇದೆ. ಇಲ್ಲಿಗೆ ಪ್ರಹಸನ ಅಂತ್ಯ. ಸ್ನೇಹಿತರೆ, ನಮ್ಮ ಹಿರಿಯರು ಸಂತೋಷವಾಗಿರೋದಕ್ಕೆ ಬೆಲೆ ಬಾಳುವಂತಹ ಉಡುಗೊರೆಗಳು ಅಥವಾ ಬಂಗಲೆಗಳು ಅಥವಾ ಬೆಲೆ ಬಾಳುವಂತಹ ವಸ್ತುಗಳ ಅಗತ್ಯ ಇಲ್ಲ ಅನ್ನೋದನ್ನ ನೀವ್ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಅವರಿಗೆ ಬೇಕಾಗಿರೋದು ನಮ್ಮ ಸಮಯ, ಪ್ರೀತಿ ಮತ್ತೆ ಗೌರವ. ಅವರ ಜೊತೆಗೆ ಒಂದು ಕಪ್ ಚಹಾ ಕುಡಿತಾ, ಅವರ ಕತೆಗಳನ್ನ ಕೇಳ್ತಾ ಮತ್ತೆ ಅವರ ಅನುಭವಗಳನ್ನ ಅರ್ಥ ಮಾಡ್ಕೊಳ್ತಾ ಅವರ ಮುಖದಲ್ಲಿ ನಗುವನ್ನ ತರೋದಕ್ಕೆ ಪ್ರಯತ್ನ ಮಾಡೋಣ. ಖಂಡಿತ ತಾತ, ಎಷ್ಟ್ ಚೆನ್ನಾಗಿ ಹೇಳಿದ್ರಿ. ನಮ್ಗೆ ಇದೆಲ್ಲ ಚಿಕ್ಕದು ಅಂತ ಅನಿಸ್ಬೋದು, ಆದ್ರೆ ಈ ಸಣ್ಣ ಕ್ಷಣಗಳು ಅವರಿಗೆ ಅಮೂಲ್ಯವಾದದ್ದು. ನಮ್ಮ ಹಿರಿಯರು ನಮ್ಮ ಕುಟುಂಬದ ಇತಿಹಾಸ ಮತ್ತು ಸಂಪ್ರದಾಯಗಳ ರಕ್ಷಕರು ಮಾತ್ರವಲ್ಲ, ಅವರು ನಮ್ಮ ಭವಿಷ್ಯದ ಕನ್ನಡಿ. ಅವರ ಕತೆಗಳು, ಅವರ ಅನುಭವಗಳು, ಅವರ ಬುದ್ಧಿವಂತಿಕೆ ಇವುಗಳೆಲ್ಲವೂ ನಾವು ಅವರನ್ನ ಹೆಚ್ಚು ಅರ್ಥ ಮಾಡ್ಕೊಂಡಂತೆ ನಮ್ಮನ್ನ ಶ್ರೀಮಂತಗೊಳಿಸುವ ನಿಧಿಗಳು ತಾತ. ನೀನ್ ಹೇಳಿದ್ದು ಸರಿ ಲಕ್ಷ್ಮಿ. ಆದ್ರೆ ಬೇಸರದ ಸಂಗತಿ ಅಂದ್ರೆ, ನಮ್ಮ ಈ ವೇಗದ ಜೀವನದಲ್ಲಿ ನಾವು ಕೆಲಸದ ಒತ್ತಡದಲ್ಲಿರ್ತೀವಿ. ಮತ್ತೆ ಅವರಿಗೆ ಅವರು ಹೇಳುವಂತಹ ಕತೆಗಳು, ಜೀವನದ ಪಾಠಗಳು, ಮತ್ತೆ ಕೆಲವೊಮ್ಮೆ ನಾವು ಅವುಗಳನ್ನ ಒಪ್ಕೊಳ್ಬೇಕನ್ನುವಂತಹ ಒಂದು ಸರಳ ಬಯಕೆ ಅವರಲ್ಲಿರುತ್ತೆ. ಅದನ್ನ ನಾವೀಗ ಅರ್ಥಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದೀವಿ. ಖಂಡಿತ ತಾತ, ನಾವೆಷ್ಟೋ ಸಾರಿ ಅನ್ಕೊಳ್ತೀವಿ ತಾತ ಅಜ್ಜಿಯೊಂದಿಗೆ ಕುಳಿತುಕೊಳ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ. ಆದ್ರೆ ಈಗ ತುಂಬಾ ಕೆಲ್ಸ ಬಿತ್ತಿಯಲ್ಲ, ಆಮೇಲೆ ಮಾತಾಡೋಣ ಅಂತ ಅನ್ಕೊಳ್ತೀವಿ. ಆದ್ರೆ ಆಮೇಲೆ ಅಂದ್ರೆ ಆ ನಂತರ ಸಮಯ ಎಂದಿಗೂ ಬರೋದೇ ಇಲ್ಲ. ಅವ್ರ ಬಳಿ ಹೋಗಿ ಅವರೊಂದಿಗೆ ಕುಳಿತುಕೊಂಡು ಅವರ ಕತೆಗಳನ್ನ ಕೇಳುವಂತ ಸಮಯ ಈಗ ಬಂದಿದೆ, ಈ ಕ್ಷಣ ಬಂದಿದೆ. ಖಂಡಿತ ಲಕ್ಷ್ಮಿ. ನನ್ನ ಅಜ್ಜಿ ತನ್ನ ಬಾಲ್ಯದ ಕತೆಗಳನ್ನ ಹಂಚ್ಕೊಳ್ಳೋದನ್ನ ಎಷ್ಟು ಇಷ್ಟಪಡ್ತಾ ಇದ್ಲು ಅಂತ ನನಗ್ ನೆನಪಿದೆ. ಅವಳು ಹಳೆಯ ದಿನಗಳನ್ನ ನೆನಪಿಸ್ಕೊಂಡಾಗೆಲ್ಲ ಅವಳ ಕಣ್ಣಲ್ಲಿ ಒಂದು ವಿಶಿಷ್ಟವಾದ ಹೊಳಪಿರ್ತಾ ಇತ್ತು. ಆದ್ರೆ ನಾನು ಚಿಕ್ಕವನಿದ್ದಾಗ ಆ ಕತೆಗಳು ಅಷ್ಟೊಂದು ವಿಶೇಷ ಅಂತ ಏನು ಅನ್ನಿಸ್ತಾ ಇರ್ಲಿಲ್ಲ. ಈಗ ನಾನ್ ದೊಡ್ಡವನಾದ್ಮೇಲೆ ಅವು ಕೇವಲ ಕತೆಗಳಲ್ಲ, ಅವು ಬದುಕುವ ಕಲೆಯನ್ನ ಕಲಿಸುವ ಜೀವನದ ಪಾಠಗಳು ಅಂತ ನನಗೀಗ ಅರಿವಾಗಿದೆ. ಹೌದು ತಾತ, ನಾವು ಸ್ವಲ್ಪ ಸಮಯವನ್ನ ತೆಗೆದುಕೊಂಡು ಅವರ ಮಾತುಗಳನ್ನ ನಿಜವಾಗ್ಲೂ ಕೇಳಿದಾಗ ಮತ್ತು ಆಳವಾಗಿ ನೋಡಿದಾಗ ಮಾತ್ರ ನಮ್ಗೆ ಅವರ ಮಾತುಗಳು ಅರ್ಥ ಆಗತ್ತೆ. ತುಂಬಾ ಸರಿ ಅವ್ರು ಹೇಳುವಂತ ಕತೆಗಳು ನಾವು ಎದುರಿಸ್ತಿರುವಂತ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡುತ್ತೆ. ಅವರ ಜೀವನದ ಪ್ರಯಾಣದ ಪುಟಗಳ ಮೂಲಕ ಅವರು ನಮಗೆ ಮಾರ್ಗದರ್ಶನವನ್ನ ನೀಡೋಕೆ ಪ್ರಯತ್ನಿಸ್ತಾರೆ. ಯಾವ್ದು ಸರಿ ಮತ್ತು ಯಾವ್ದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಸಹಾಯ ಮಾಡ್ತಾರೆ ತಾತ. ಹೌದು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಸುತ್ತ ಇರುವ ಹಿರಿಯರ ಜೊತೆಗೆ ಕುಳಿತುಕೊಳ್ಳೋದಕ್ಕೆ ನಾವು ಸ್ವಲ್ಪ ಸಮಯವನ್ನ ಯಾಕೆ ತೆಗೆದುಕೊಳ್ಬಾರ್ದು? ಅವರ ಕತೆಗಳನ್ನ ಕೇಳೋಣ, ಅವರ ಜೊತೆಗೆ ಕೆಲವು ಕ್ಷಣಗಳನ್ನ ಕಳೆಯೋಣ, ಮತ್ತೆ ಅವರು ನಮ್ಗೆ ಎಷ್ಟು ಮುಖ್ಯ ಅಂತ ಅವರಿಗೆ ಅನಿಸೋ ರೀತಿನಲ್ಲಿ ನಾವಿರೋಣ. ಹೌದು ತಾತ, ಯಾಕೆಂದ್ರೆ ಹಿರಿಯರ ಇರುವಿಕೆ ನಮ್ಮ ಜೀವನವನ್ನ ಹಿತಗೊಳಿಸುತ್ತೆ ಮತ್ತು ಅವರ ಪ್ರೀತಿ ಹಾಗೆ ಆತ್ಮೀಯತೆ ಅತ್ಯಂತ ಅಮೂಲ್ಯವಾದ ವಸ್ತು ಅಂತ ನಮ್ಗೆ ಕಲಿಸುತ್ತೆ. ಹೌದು. ಆದ್ರಿಂದ ನಾವು ಇನ್ಮುಂದೆ ವಿಳಂಬ ಮಾಡೋದ್ ಬೇಡ. ಮುಂದೆ ನಮ್ಮ ಕೇಳುಗರು ತಮ್ಮ ಹಿರಿಯರ ಜೊತೆ ಹಂಚಿಕೊಂಡ
ಅಮೂಲ್ಯ ಕ್ಷಣಗಳು ಮತ್ತೆ ಅವರಿಂದ ಕಲಿತ ಪಾಠಗಳ ಬಗ್ಗೆ ಕತೆಗಳನ್ನ ಕೇಳ್ತೇವೆ. ಹಾಗಾದ್ರೆ ಸ್ನೇಹಿತರೆ, ನೀವು ನಮ್ಮ ಕೇಳುಗರ ಅನುಭವಗಳನ್ನ ಕೇಳಿದ್ರಿ. ಪ್ರತಿ ಕರೆಯೂ ನಮ್ಮ ಹಿರಿಯರ ಜೊತೆಗೆ ಕಳೆದ ಕ್ಷಣಗಳು ಎಷ್ಟು ಅಮೂಲ್ಯ ಅನ್ನೋದನ್ನ ನೆನಪು ಮಾಡ್ತು. ಈಗ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತೆ ಯೋಚನೆ ಮಾಡಿ, ನೀವು ನಿಮ್ಮ ಅಜ್ಜ ಅಜ್ಜಿಯರೊಂದಿಗೆ ನಿಜವಾಗಿ ಉತ್ತಮ ಸಮಯವನ್ನ ಕಳೆದ ಕೊನೆಯ ಸಮಯ ಯಾವಾಗ? ಇದನ್ನ ನೆನಪಿಸ್ಕೊಳ್ಳೋಕೆ ನಿಮ್ಗೆ ಸ್ವಲ್ಪ ಸಮಯ ಬೇಕಾಗ್ತಿದ್ಯಾ? ಆದ್ರೆ ಈಗ ತಡ ಮಾಡ್ಬೇಡಿ, ಅವ್ರ ಬಳಿ ಹೋಗಿ ಅವರೊಂದಿಗೆ ಮಾತಾಡಿ ಮತ್ತೆ ಅವರನ್ನ ಪ್ರೀತಿಸುವಂತೆ ಮಾಡೋಕೆ ಇದು ಸರಿಯಾದ ಕಾಲ. ಹೌದು ಲಕ್ಷ್ಮಿ, ಇಲ್ಲಿವರೆಗೆ ನಮ್ಮ ಹಿರಿಯರ ಜೊತೆಗೆ ಸಂಬಂಧಿಸಿದ ಬುದ್ಧಿವಂತಿಕೆ, ಅವರ ಅನುಭವಗಳು ಮತ್ತೆ ಪಾಲಿಸಬೇಕಾದ ನೆನಪುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಜೀವನ ಕೇವಲ ಒಳ್ಳೆಯ ನೆನಪುಗಳಷ್ಟೇ ಅಲ್ಲ. ವಯಸ್ಸಾಗ್ತಾ ಇದ್ದ ಹಾಗೆ ದೈಹಿಕ ಮತ್ತು ಭಾವನಾತ್ಮಕ ಎರಡೂ ಬದಲಾವಣೆಗಳು ಬರ್ತವೆ. ಮತ್ತೆ ಆಗಾಗ ನಾವು ಆ ಪರಿವರ್ತನೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದೀವಿ. ನಿಜ ತಾತ, ಹಿರಿಯರಿಗೆ ದೈಹಿಕ ಆರೈಕೆ ಮಾತ್ರ ಬೇಕು ಅಂತ ಸಾಮಾನ್ಯವಾಗಿ ನಾವೆಲ್ಲರೂ ಅನ್ಕೊಳ್ತೀವಿ. ಅವರಿಗೆ ಔಷಧಿಗಳು, ಅವರ ಪೋಷಣೆ ಮತ್ತು ವಿಶ್ರಾಂತಿ ಇದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತೀವಿ. ಆದ್ರೆ ಅವರ ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ನಿಜವಾಗೂ ಸರಿ ಲಕ್ಷ್ಮಿ. ನೋಡು, ನಮ್ಮನೇಲಿರುವಂತಹ ಹಿರಿಯರು ಹೇಗಿರ್ತಾರೆ ಅನ್ನೋದನ್ನ ಗಮನಿಸಿದಿರಾ? ಅವರು ಮೊದಲಿನಷ್ಟು ಸಂತೋಷದಿಂದ ಇದಾರೆ ಅಂತ ಕಾಣಿಸ್ತಾ ಇದೆಯಾ? ಕೆಲವೊಂದ್ಸಾರಿ ಅವರು ಸುಮ್ಮನಾಗ್ತಾರೆ, ಸಣ್ಣ ಸಣ್ಣ ವಿಷಯಗಳಿಗೆ ಕಿರಿಕಿರಿ ಮಾಡ್ತಾ ಇರ್ತಾರೆ, ಅಥವಾ ಕುಟುಂಬದಿಂದ ದೂರವಾಗಿರೋದಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾರೆ. ಇದು ಯಾಕೆ ಸಂಭವಿಸುತ್ತೆ, ಇದು ಯಾಕೆ ಹೀಗಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವ್ ಯಾವಾಗ್ಲೂ ಯೋಚನೆ ಮಾಡ್ತಾನೆ ಇರ್ತೀವಿ. ಹೌದು ತಾತ, ಆಗಾಗ ನಾವು ಇದನ್ನ ಕೇವಲ ವಯಸ್ಸಾದವರ ನಡವಳಿಕೆ ಅಂತ ತಳ್ಳ ಹಾಕ್ಬಿಡ್ತೀವಿ. ಆದ್ರೆ ಇದು ಒಂಟಿತನ, ಆತಂಕ ಅಥವಾ ಖಿನ್ನತೆಯ ಸಂಕೇತವಾಗಿರಬಹುದು. ನಮ್ಮ ಹಿರಿಯರು ಹೆಚ್ಚಾಗಿ ತಮ್ಮ ಭಾವನೆಗಳನ್ನ ಎಲ್ಲರತ್ರ ವ್ಯಕ್ತಪಡಿಸೋದಿಲ್ಲ. ಇದು ನಮ್ಮೆಲ್ಲರಿಗೂ ಇರುವಂತಹ ದೊಡ್ಡ ಸವಾಲು. ಅದಕ್ಕಾಗಿನೇ ನಾವು ಅವ್ರ ಜೊತೆಗೆ ಸಮಯ ಕಳೆಯೋದು ಮಾತ್ರ ಅಲ್ಲದೆ ಅವರ ಭಾವನಾತ್ಮಕ ಯೋಗಕ್ಷೇಮದ ಬಗ್ಗೆನೂ ಗಮನಿಸಬೇಕು. ನಿಜ ತಾತ, ಇದ್ರ ಬಗ್ಗೆ ಹೆಚ್ಚು ವಿವರವಾಗಿ ಚರ್ಚಿಸೋಕೆ ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರು ಹಲವಾರು ವರ್ಷಗಳಿಂದ ಹಿರಿಯರ ಮಾನಸಿಕ ಆರೋಗ್ಯದ ಬಗ್ಗೆ ಕೆಲಸ ಮಾಡ್ತಿರುವಂತಹ ಆಪ್ತ ಸಮಾಲೋಚಕರು. ಹಾಗಾದ್ರೆ ನಮ್ಮ ಹಿರಿಯರನ್ನ ಭಾವನಾತ್ಮಕವಾಗಿ, ಸಂತೋಷವಾಗಿ ಮತ್ತೆ ಆರೋಗ್ಯವಾಗಿಡೋದು ಹೇಗೆ, ಮತ್ತೆ ಅವರು ಎದುರಿಸ್ತಾ ಇರುವಂತಹ ಸವಾಲುಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಅವರಿಂದ ಕೇಳೋಣ. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ ಆರ್ ಮುತಾಲಿಕ್, ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರು, ಮನೋವೈದ್ಯಕೀಯ ವಿಭಾಗ, ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಹಾಗೂ ಹಾನಗಲ್ ಶ್ರೀ ಕುಮಾರೇಶ್ವರ್ ಆಸ್ಪತ್ರೆ, ನವನಗರ, ಬಾಗಲಕೋಟೆ. ಇವತ್ತು ನಾನು ಹೇಳ ಬಯಸುವುದೇನು ಅಂತಂದ್ರೆ, ಈ ಆರೋಗ್ಯ ಅಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಹೆಲ್ತ್ ಈಸ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ನಾಟ್ ಮಿಯರ್ಲಿ ಎ ಡಿಸೀಸ್ ಆರ್ ಇನ್ಫರ್ಮಿಟಿ ಅಂತ ಹೇಳ್ತೇವೆ. ಅಂದ್ರೆ ಈ ಆರೋಗ್ಯ ಅಂತಂದ್ರೆ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕವಾಗಿ ಚೆನ್ನಾಗಿರುವುದು, ಕೇವಲ ಅನಾರೋಗ್ಯದಿಂದ ಬಳೋದು ಅಷ್ಟೇ ಆರೋಗ್ಯವಂತ ಅಲ್ಲ ಅಂತ ಹೇಳ್ತೇವೆ. ಸೊ ಈ ಮಾನಸಿಕ ಆರೋಗ್ಯನೂ ಕೂಡ ಬಹಳ ಮುಖ್ಯ. ಈ ಖಿನ್ನತೆ ಅಂತಂದ್ರೆ ಸತತವಾಗಿ 15 ದಿವಸಕ್ಕಿಂತ ಹೆಚ್ಚು ಯಾರು ಬೇಜಾರಾಗಿರ್ತಾರೆ, ಮುಂಚೆ ಇರುವಂಥ ಈ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಳೆದುಕೊಂಡಿರ್ತಾರೆ, ಆಮೇಲೆ ವಿಪರೀತವಾದ ಸುಸ್ತು, ನಿದ್ದೆ ಕಡಿಮೆ, ಹಸಿವು ಕಮ್ಮಿ, ಆಮೇಲೆ ಆತ್ಮಹತ್ಯೆ ವಿಚಾರಗಳು, ಆಮೇಲೆ ಅಸಹಾಯಕತೆ, ಆಮೇಲೆ ಒಂದು ಇದ್ದಕ್ಕಿಂತ ಒಂದು 5% ತೂಕ ಕಡಿಮೆ ಆಗುವುದು, ಆಮೇಲೆ ಬೇಗನೆ ಒಂದು 4 ಗಂಟೆಗೆ 5 ಗಂಟೆಗೆ ನಿದ್ದೆಯಿಂದ ಎಚ್ಚರ ಆಗಿಬಿಡೋದು, ಇದೆಲ್ಲನೂ ಕೂಡ ಈ ಒಂದು ಖಿನ್ನತೆಯ ಲಕ್ಷಣ. ಇದು ಸುಮಾರು ಒಂದು 10-15% ಈ ಸೀನಿಯರ್ ಸಿಟಿಸನ್ಸ್ ಅಂತ ಏನು ಹೇಳ್ತೀವಿ, ವಯಸ್ಸಾದ ಜನಗಳಿಗೆ ಆಗುವಂಥ ಒಂದು ಕಾಯಿಲೆ. ಈ ಕಾಯಿಲೆ ನಾನಾ ಥರ ಕಾರಣಗಳಿಂದ ಬರುತ್ತೆ. ಅಂದರೆ ಒಂದು ಒಂಟಿತನ ಮತ್ತು ಈ ಜೆನೆಟಿಕ್ ತೊಂದರೆಗಳು, ಜೀನ್ಸ್ ಅಂತ ಏನು ಹೇಳ್ತೀವಿ ಅದರಿಂದ. ಅದಾದಮೇಲೆ ಈ ವೃತ್ತಿ ಜೀವನದಿಂದ ನಿವೃತ್ತಿ ಆದ ಮೇಲೆ ಬರುವಂಥದ್ದು ಒಂದು ಕಾಯಿಲೆ. ಆಮೇಲೆ ಕೆಲವೊಂದು ಸತಿ ಏನಾಗುತ್ತೆ, ಈ ಯಾವುದಾದ್ರೂ ಒಂದು ದೈಹಿಕ ಕಾಯಿಲೆಯಿಂದ ಬಳಲ್ತಾ ಇದ್ರೂ ಕೂಡ ಖಿನ್ನತೆ ಆಗಬಹುದು. ಸೊ ಈ
ವಯಸ್ಸಾದ ವ್ಯಕ್ತಿಗಳು ಒಂಟಿತನ ಮತ್ತು ಖಿನ್ನತೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗಿರುವಂಥ ಚಿಕಿತ್ಸೆ ಮತ್ತು ಸಮಾಲೋಚನೆ ಬಹುಮಟ್ಟಿಗೆ ಸಹಾಯಕವಾಗಬಹುದು. ಇಲ್ಲಿ ಕೆಲವು ದೃಷ್ಟಿಕೋನಗಳು ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಈ ಪರಿಚಯ ಮತ್ತು ಸಹಾಯ. ಸಮಾಲೋಚನೆ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ನೆರವನ್ನು ನೀಡುತ್ತದೆ. ವಯಸ್ಸಾದ ವ್ಯಕ್ತಿಗೆ ತಮ್ಮ ಅನುಭವಗಳನ್ನು ಹಂಚಲು, ಭಾವನೆಗಳನ್ನು ಪ್ರಕ್ರಿಯೆಗೊಳಿಸಲು ಮತ್ತು ಸಮಸ್ಯೆಗಳನ್ನು ಅನಾವರಣ ಮಾಡಲು ಅವಕಾಶ ನೀಡುವುದು ಅವರು ಒಂಟಿತನ ಹಾಗೂ ಖಿನ್ನತೆ ಕುರಿತು ಹೆಚ್ಚಿನ ಅರಿವು ಹೊಂದಲು ಸಹಾಯ ಮಾಡುತ್ತದೆ. ಈ ಚಿಂತನೆಗೆ ಸುಧಾರಣೆ. ನಿಬಂಧನಕಾರಿ ಚಿಂತನೆಗಳು ಮತ್ತು ಅವುಗಳು ಆರೋಗ್ಯಕ್ಕೂ ಹಾನಿಕರವಾಗಬಹುದು. ಸಮಾಲೋಚನೆ ಸಹಾಯದಿಂದ ಅವರು ಈ ಚಿಂತನೆಗಳನ್ನು ನಿವಾರಣೆ ಮಾಡಬಹುದು ಮತ್ತು ಅವರು ತಮ್ಮ ಇಚ್ಛೆಗಳು ಮತ್ತು ಭಾವನೆಗಳನ್ನು ಹೊರಹಾಕಲು ಪ್ರೇರಣೆಯನ್ನು ಪಡೆಯುತ್ತಾರೆ. ಈ ಆನಂದಕರ ಚಟುವಟಿಕೆಗಳು ಮತ್ತು ಸಾಮಾಜಿಕ ಸಂಪರ್ಕ ಇದು ಬಹಳ ಮುಖ್ಯ. ಸಮಾಲೋಚಕರು ಅವರು ತಲುಪಿದ ಪರಿಸ್ಥಿತಿಗೆ ಹೊಂದಿಕೊಂಡು ಹೊಸ ಚಟುವಟಿಕೆಗಳನ್ನು ಹಾಗೂ ಸಾಮಾಜಿಕ ಸಂಪರ್ಕಗಳನ್ನು ಪ್ರೋತ್ಸಾಹಿಸಬಹುದು. ಇದರ ಮೂಲಕ ಒಂಟಿತನವೂ ಕೂಡ ಕಡಿಮೆಯಾಗುತ್ತದೆ. ನಾಲ್ಕನೆಯದಾಗಿ ಈ ಆರೋಗ್ಯದ ಮೇಲೆ ಪರಿಣಾಮ. ಖಿನ್ನತೆ ಮತ್ತು ಒಂಟಿತನವು ದೇಹದ ಹಾಗೂ ಮಾನಸಿಕ ಆರೋಗ್ಯವನ್ನು ಹಾನಿ ಮಾಡಬಹುದು. ಈ ಸಮಾಲೋಚನೆ ಮತ್ತು ಸಮರ್ಥ ಚಿಕಿತ್ಸೆಯ ಮೂಲಕ ವಯಸ್ಸಾದ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹೇಗೆ ಚಿತ್ತದೊಯ್ಯಬಹುದೆಂದು ಕಲಿಯಬಹುದು. ಇದರಿಂದಾಗಿ ಅವರ ಸಂಪೂರ್ಣ ಆರೋಗ್ಯವನ್ನು ಉತ್ತಮಗೊಳಿಸಬಹುದು. ನಂಬಿಕೆ ಮತ್ತು ಧೈರ್ಯ. ಈ ಸಮಾಲೋಚನೆ ಸಮಯದಲ್ಲಿ ವಯಸ್ಸಾದ ವ್ಯಕ್ತಿಗಳು ತಮ್ಮ ನಿರಾಶೆಯನ್ನು ಕೂಡ ಹಂಚಿಕೊಳ್ಳಬಹುದು ಮತ್ತು ಸಲಹೆಗಳಿಂದ ಧೈರ್ಯವನ್ನು ಪಡೆಯುತ್ತಾರೆ. ಅವರಿಗೆ ಹೊಸ ಸಮಾಧಾನವನ್ನು ಕಂಡುಹಿಡಿಯಲು ಅಥವಾ ಅವರ ನಂಬಿಕೆಯನ್ನು ಪುನಶ್ಚೇತನ ಮಾಡಲು ಸಹಾಯವಾಗುತ್ತದೆ. ಹೀಗಾಗಿ ಈ ಸಮಾಲೋಚನೆ ಮತ್ತು ಚಿಕಿತ್ಸೆ ಒಂಟಿತನ ಮತ್ತು ಖಿನ್ನತೆ ಎದುರಿಸಲು ಬಹುಮಾನವಾದ ಸಾಧನಗಳಾಗಿವೆ. ಇದರ ಜೊತೆ ನಾವು ಮಾತ್ರೆಗಳನ್ನು ಕೂಡ ಕೊಡ್ತೀವಿ. ಈ ಆಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಕೆಲವೊಂದಷ್ಟು ಜನಗಳಿಗೆ ಏನು ಅನ್ನಿಸ್ತಾರೆ ಅಂತಂದರೆ, ಈ ಆಂಟಿ ಡಿಪ್ರೆಸೆಂಟ್ಸ್, ಈ ಖಿನ್ನತೆಗೆ ಮಾತ್ರೆಗಳನ್ನೇನು ಕೊಡ್ತಾರಲ್ಲ, ಅದು ಲೈಫ್ ಲಾಂಗ್ ತಗೋಬೇಕು, ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ ಅನ್ನೋ ಒಂದು ಅಪನಂಬಿಕೆ ಇದೆ. ಇದು ಸುಳ್ಳು. ಇದು ನಿದ್ದೆ ಮಾತ್ರೆ ನಾವು ಅಕಸ್ಮಾತ್ ಒಂದು 15 ದಿವಸ ಅಥವಾ ಒಂದು ತಿಂಗಳಲ್ಲಿ ಏನು ಕೊಟ್ಟಿರ್ತೀವಿ, ಅದು ಪುನಃ ಪ್ರಿಸ್ಕ್ರಿಪ್ಷನ್ ಇರಲಾರ್ದೇ ಅದ್ರ ಪದೇ 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 ತೆಗೆದುಕೊಳ್ತಾ ಹೋಗ್ತಾರೆ. ಅದು ಅಡಿಕ್ಷನ್ ಮಾಡುವಂಥದ್ದು. ಆದ್ದರಿಂದ ವಿದೌಟ್ ಪ್ರಿಸ್ಕ್ರಿಪ್ಷನ್ ಆಫ್ ದ ಡಾಕ್ಟರ್, ವೈದ್ಯರು ಕೊಡಲಾರ್ದೇ ಯಾವುದೇ ಕೆಮಿಸ್ಟ್ ಕಡೆಯಿಂದ ಮಾತ್ರೆಯನ್ನು ತೆಗೆದುಕೊಳ್ಳಬೇಡಿ. ಆ್ಯಂಟಿ ಡಿಪ್ರೆಸೆಂಟ್ಸು ಅಡಿಕ್ಟಿವ್ ಅಲ್ಲ. ಅದು ಕೂಡ ಕೆಲವೊಂದು ಆ್ಯಂಟಿ ಡಿಪ್ರೆಸೆಂಟ್ಸ್ ಕೆಲಸ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 3 ರಿಂದ 4 ವಾರ ಆದರೂ ಟೈಮ್ ಕೊಡಬೇಕು. ಅಂದಮೇಲೆ ಇದು ಸಹಾಯವಾಗುತ್ತದೆ. ಸೀನಿಯರ್ ಸಿಟಿಸನ್ಸ್ಗೆ ಮತ್ತೆ ಹೇಳಬಯಸಬೇಕು ಅಂತಂದರೆ, ಈ ಮಾತ್ರೆಗಳೊಂದಿಗೆ ನಾನು ಹೇಳಿದ ಪ್ರಕಾರ ಆಪ್ತ ಸಮಾಲೋಚನೆ ಸಹಾಯವಾಗುತ್ತದೆ. ಅದರ ಜೊತೆ ಈ ಒಂದು ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ, ಆಗ್ತಿದ್ರೆ ಒಂದು 30 ನಿಮಿಷದಲ್ಲಿ ಒಂದು 3 ಕಿಲೋಮೀಟರ್ ಬ್ರಿಸ್ಕ್ ವಾಕ್ ಆಗಿ ಮಾಡಬೇಕಾಗತ್ತೆ. ಫಾಸ್ಟ್ ನಡೆಯೋದನ್ನೇ ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ. ಇದರಿಂದ ಈ ಎಂಡಾರ್ಫಿನ್ಸ್ ಅನ್ನೋ ಒಂದು ಬಿಡುಗಡೆ ಆಗುತ್ತೆ ಮೆದುಳಿಂದ. ಇವು ಏನಂತಾರೆ, ಹ್ಯಾಪಿ ಹಾರ್ಮೋನ್ಸ್ ಅಂತ. ಅದ್ರ ಜೊತೆಗೆ ಸಾಕಷ್ಟು ಯೋಗಗಳಿದ್ದಾವೆ. ಅದರಲ್ಲಿನೂ ಕೂಡ ಒಂದು ಸುದರ್ಶನ ಕ್ರಿಯಾ ಯೋಗ ಅಂತ ಇದೆ. ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಅದನ್ನು ದಿನನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಈ ಖಿನ್ನತೆಯಿಂದ, ಒಂಟಿತನದಿಂದ ದೂರವಾಗಬಹುದು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸ್ನೇಹಿತರೆ, ನಾವು ಈಗ ಕೇಳಿದ ಸಂಭಾಷಣೆ ನಮ್ಮ ಹಿರಿಯರನ್ನ ನೋಡಿಕೊಳ್ಳೋದು ಕೇವಲ ಅವರ ಅಗತ್ಯಗಳನ್ನ ಪೂರೈಸೋದಕ್ಕಷ್ಟೇ ಸೀಮಿತವಾಗಿರಬಾರದು ಅಂತ ನಮಗೀಗ ಅರಿವಾಗಿದೆ. ನಾವು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಅವರ ಒಂಟಿತನವನ್ನ ಹೋಗಲಾಡಿಸೋದಕ್ಕೆ ಅವರಿಗೆ ಸಹಾಯ ಮಾಡಬೇಕು. ಮತ್ತೆ ಅವರು ಕುಟುಂಬಕ್ಕೆ ತುಂಬಾ ಮುಖ್ಯವಾದವರು ಅನ್ಸೋ ರೀತಿಯಲ್ಲಿ ನಾವಿರ್ಬೇಕಾಗತ್ತೆ. ಈಗ ಈ ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸಿರ್ಬೋದು, ನಮ್ಮ ಹಿರಿಯರಿಗೆ ನಾವು ಏನ್ ಮಾಡ್ಬೋದು? ಉತ್ತರನೂ ಕೂಡ ತುಂಬಾ ಸರಳವಾಗಿದೆ ತಾತ. ಆದ್ರೆ ಇದು ನಮ್ಮ ಬಿಡುವಿಲ್ಲದ ಜೀವನದಿಂದ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುವಂತೆ ಮಾಡುತ್ತೆ. ನಾವು ಚಿಕ್ಕವರಿದ್ದಾಗ ಅವರಿಂದ ಪಡೆದಂತಹ ಪ್ರೀತಿ, ಗೌರವವನ್ನ ನಾವೀಗ ಅವರಿಗೆ ಹಿಂತಿರುಗಿಸಬೇಕಾಗಿದೆ ಅನ್ನೋದನ್ನ ನಾವು ನೆನಪಿನಲ್ಲಿಟ್ಕೋಬೇಕು. ಹೌದು. ಹಾಗಾದ್ರೆ ನಮ್ಮ ಹಿರಿಯರು ಸಂತೋಷ ಮತ್ತು ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುವಂತಹ ಕೆಲವು ಸುಲಭ ಮತ್ತು ಪರಿಣಾಮಕಾರಿ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳೋಣ. ಮೊದಲ ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ಹಿರಿಯರ ಜೊತೆಗೆ ಸಮಯ ಕಳೆಯೋಣ. ಸ್ನೇಹಿತರೆ, ನಾವು ದಿನವಿಡೀ ಹಲವಾರು ವಿಚಾರಗಳಲ್ಲಿ ಸಿಕ್ಕಾಕೊಂಡಿರ್ತೀವಿ. ಕೆಲಸ ಆಗಿರ್ಬೋದು, ಅಧ್ಯಯನ, ಸಾಮಾಜಿಕ ಮಾಧ್ಯಮ, ಟಿವಿ, ಹೀಗೆ ನಾವು ನಮ್ಮ ಹಿರಿಯರ ಜೊತೆಗೆ ದಿನಕ್ಕೆ 15 ನಿಮಿಷಗಳನ್ನು ಕೂಡ ಕಳೀತಾ ಇಲ್ಲ. ಅದೇ ಸಮಸ್ಯೆ ತಾತ.
ನಾವ್ ಅನ್ಕೊಳ್ತೀವಿ ಹಿರಿಯರ್ ಯಾವಾಗ್ಲೂ ನಮ್ಮೊಂದಿಗೆ ಇರ್ತಾರೆ ಅಂತ. ಆದ್ರೆ ಸತ್ಯ ಏನ್ ಗೊತ್ತಾ, ಸಮಯ ಯಾರಿಗೂ ಕಾಯೋದಿಲ್ಲ. ಅದ್ರ ಬಗ್ಗೆ ಯೋಚಿಸಿ. ನಾವು ಚಿಕ್ಕವರಿದ್ದಾಗ ಅವರು ನಾವು ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ನೀಡ್ತಾ ಇದ್ರು. ನಮ್ಮೊಂದಿಗೆ ಆಟ ಆಡ್ತಿದ್ರು, ನಮಗೆ ಕತೆಗಳನ್ನ ಹೇಳೋಕೆ ಯಾವಾಗ್ಲೂ ನಮ್ ಜೊತೆ ಇರ್ತಿದ್ರು. ಈಗ ಅವ್ರ ಸರದಿ ಬಂದಿರೋದ್ರಿಂದ ನಾವು ಅವರಿಗೆ ಅದೇ ಪ್ರಮಾಣದ ಸಮಯವನ್ನ ಇವಾಗ ನೀಡ್ತಾ ಇದೀವಾ? ಅದು ನಿಜ ಲಕ್ಷ್ಮಿ. ಆದ್ರಿಂದ ಒಂದು ಸಣ್ಣ ಬದಲಾವಣೆಯನ್ನ ಮಾಡೋಣ. ಪ್ರತಿದಿನ ಅವ್ರ ಜೊತೆಗೆ ಕನಿಷ್ಠ 15ರಿಂದ 20 ನಿಮಿಷಗಳನ್ನ ಕಳೆಯೋಣ. ಅವರ ದಿನ ಹೇಗಿತ್ತು ಮತ್ತೆ ಅವರು ಏನ್ ಯೋಚಿಸ್ತಾ ಇದಾರೆ ಇದೆಲ್ಲದನ್ನು ಕೂಡ ಅವರ ಹತ್ರ ಕೇಳೋಣ. ಆ ಸಮಯದಲ್ಲಿ ನಮ್ಮ ಮೊಬೈಲ್ ಫೋನ್ ನಿಂದ ದೂರ ಇದ್ರೆ ಒಳ್ಳೇದು. ಇದೆಲ್ಲ ಮಾಡಿದಾಗ ನಾವು ಇದನ್ನೆಲ್ಲ ತೋರಿಕೆಗೆ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಅನ್ಸಲ್ಲ. ಖಂಡಿತ ತಾತ. ಎರಡನೇ ವಿಷಯ ಏನ್ ಗೊತ್ತಾ, ಅವರ ಕತೆಗಳನ್ನ ಕೇಳೋಣ. ಸ್ನೇಹಿತರೆ, ನಮ್ಮ ಹಿರಿಯರು ಅನುಭವಗಳ ನಿಧಿ. ಕೆಲವೊಮ್ಮೆ ಅವರ ಮಾತುಗಳು ನಮ್ಗೆ ಸಾಮಾನ್ಯ ಅಂತ ಅನ್ನಿಸ್ಬಹುದು. ಆದ್ರೆ ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ಅವರು ಅಮೂಲ್ಯವಾದ ಜೀವನದ ಪಾಠಗಳನ್ನ ತಿಳ್ಕೊಂಡಿದ್ದಾರೆ ಅಂತ ನಮಗನ್ಸುತ್ತೆ. ಹೌದು, ಇದು ಅವರಿಂದ ಕಲಿಯುವಂತಹ ವಿಷಯ ಮಾತ್ರ ಅಲ್ಲ, ಇದು ಅವರ ಜೀವನದ ಅನುಭವಗಳು ಮತ್ತೆ ನೆನಪುಗಳು ನಮಗೆ ಎಷ್ಟು ಮುಖ್ಯ ಅನ್ನೋದು ಅವರಿಗೆ ಅನ್ಸೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ನಾವು ಅವರ ಮಾತುಗಳನ್ನ ನಿಜವಾಗಿ ಆಸಕ್ತಿಯಿಂದ ಕೇಳಿದಾಗ ಅವರು ಸಂತೋಷ ಪಡ್ತಾರೆ. ಮತ್ತೆ ಅವರು ಇನ್ನೂ ಕುಟುಂಬದ ಪ್ರಮುಖ ಭಾಗವಾಗಿದ್ದಾರೆ ಅಂತ ಅವರಿಗೆ ಭರವಸೆ ಬರುತ್ತೆ. ಹಾಗೆ ಅವ್ರ ಕತೆಗಳನ್ನೆಲ್ಲ ನಾವ್ ಯಾಕೆ ಕೇಳಬೇಕು ಅಂತ ನಮಗನ್ನಿಸ್ಬೋದು. ಆದ್ರೆ ಅವರ ಅನುಭವಗಳನ್ನ ಸಂರಕ್ಷಿಸಬೇಕು, ಅವುಗಳನ್ನ ಒಂದ್ ಕಡೆ ಬರ್ಕೋಬೇಕು, ಅವುಗಳನ್ನ ರೆಕಾರ್ಡ್ ಕೂಡ ಮಾಡ್ಕೋಬೇಕು. ನಾವು ದೊಡ್ಡವರಾದಾಗ ಈ ನೆನಪುಗಳು ಎಷ್ಟು ಸಂತೋಷ ನೀಡುತ್ತೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಖಂಡಿತ ಸರಿ. ಈಗ 3ನೇ ಪ್ರಮುಖ ವಿಷಯಕ್ಕೆ ಬರೋಣ. ಅವರ ಆರೋಗ್ಯವನ್ನ ನೋಡ್ಕೊಳ್ಳೋದು. ಸಮಸ್ಯೆ ಇಲ್ಲದಿದ್ರೆ ವೈದ್ಯರನ್ನ ಭೇಟಿ ಮಾಡುವ ಅಗತ್ಯ ಇಲ್ಲ ಅಂತ ನಾವು ಆಗಾಗ್ಗೆ ಭಾವಿಸ್ತೀವಿ. ಆದ್ರೆ ನಮ್ಮ ಹಿರಿಯರ ಆರೋಗ್ಯವನ್ನ ನೋಡ್ಕೊಳ್ಳೋದು ಕೇವಲ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡೋದ್ರ ಬಗ್ಗೆ ಅಲ್ಲ, ಇದು ನಿಯಮಿತ ತಪಾಸಣೆ ಮತ್ತು ಆರೈಕೆಯ ಬಗ್ಗೆ ಕೂಡ. ಹೌದು ತಾತ, ಅವರಿಗೆ ನಿಯಮಿತವಾಗಿ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸ್ಬೇಕು, ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನ ಕೊಡಬೇಕು. ಹಾಗೆ ಮುಖ್ಯವಾಗಿ ಅವರನ್ನ ದೈಹಿಕವಾಗಿ ಸಕ್ರಿಯವಾಗಿಡಬೇಕು. ಜೊತೆಗೆ ನಿಯಮಿತವಾದ ನಡಿಗೆ, ಯೋಗ ಅಥವಾ ಸರಳವಾದ ಸ್ಟ್ರೆಚಿಂಗ್ ವ್ಯಾಯಾಮಗಳನ್ನ ಮಾಡೋಕ್ ಹೇಳ್ಬೇಕು. ಇದೆಲ್ಲ ಅವರಿಗೆ ನಂಬಕ್ಕಾಗದೇ ಇರಷ್ಟು ಪ್ರಯೋಜನವಾಗತ್ತೆ. ಹೌದು ಲಕ್ಷ್ಮಿ. ಇದರ ಜೊತೆಗೆ ಮಾನಸಿಕ ಆರೋಗ್ಯದ ವಿಷಯಕ್ಕೆ ಬಂದಾಗ ಅವರು ಒಂಟಿತನ ಅನುಭವಿಸದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಅವ್ರ ಜೊತೆಗೆ ಕುಳಿತುಕೊಂಡು ಮಾತಾಡಬೇಕು. ಮತ್ತೆ ಅವರ ಹಳೆಯ ಸ್ನೇಹಿತರು, ಅವರ ಪರಿಚಯಸ್ಥರ ಜೊತೆಗೆ ಸಂಪರ್ಕ ಸಾಧಿಸೋದಕ್ಕೆ ಅವರಿಗೆ ಸಹಾಯ ಮಾಡಬೇಕಾಗತ್ತೆ. ನಿಜ ತಾತ. ಸಾಧ್ಯವಾದ್ರೆ ಅವರನ್ನ ತೊಡಗಿಸಿಕೊಳ್ಳೋಕೆ ಮತ್ತೆ ಸಂತೋಷವಾಗಿರ್ಸೋಕೆ ಕೆಲವು ಹವ್ಯಾಸಗಳನ್ನ ಕಂಡ್ಕೊಳ್ಬಹುದು. ಅದರಲ್ಲಿ ತೋಟಗಾರಿಕೆ, ಸಂಗೀತ, ಓದು, ಚಿತ್ರಕಲೆ ಅಥವಾ ಇವತ್ತಿನ ಜಗತ್ತಿನಲ್ಲಿ ಹೊಸದೇನಾದ್ರೂ ಆನ್ಲೈನ್ ನಲ್ಲಿ ಕಲಿಬಹುದು ಅಥವಾ ಬರಿಬಹುದು ಅನ್ನೋದಾದ್ರೆ ಹಳೆಯ ಉತ್ಸಾಹವನ್ನ ಮತ್ತೆ ಅನುಭವಿಸೋಕೆ ಅವರಿಗೆ ನಾವು ಪ್ರೋತ್ಸಾಹವನ್ನ ನೀಡಬೇಕು. ಹೌದು ಸ್ನೇಹಿತರೆ, ಅತ್ಯಂತ ಮುಖ್ಯವಾದ ವಿಷಯ ಅಂತ ಅಂದ್ರೆ ಹಿರಿಯರಿಗೆ ಭಾವನಾತ್ಮಕ ಬೆಂಬಲವನ್ನ ನೀಡಿ ಅವರು ಹೊರೆಯಲ್ಲ, ಆದ್ರೆ ನಮ್ಮ ಜೀವನದ ಅತ್ಯಗತ್ಯ ಭಾಗ ಅಂತ ಅನಿಸುವಂತೆ ನಾವು ಅವರನ್ನ ನೋಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನೀವೇನ್ ದೊಡ್ಡದಾಗಿ ಮಾಡುವ ಅಗತ್ಯವಿಲ್ಲ. ಕೇವಲ ಸಣ್ಣ ವಿಷಯಗಳು ಅವರಿಗೆ ಖುಷಿ ಕೊಡಿಸುತ್ತೆ. ಅದರಲ್ಲಿ ಊಟದ ಸಮಯದಲ್ಲಿ ಅವರೊಂದಿಗೆ ಕುಳಿತುಕೊಂಡು ಊಟ ಮಾಡೋದು, ಹಬ್ಬಗಳಲ್ಲಿ ಅವರನ್ನ ಸೇರಿಸೋದು, ಜೊತೆಗೆ ಹಳೆಯ ಫೋಟೋಗಳನ್ನ ನೋಡೋದು ಮತ್ತು ಅವರೊಂದಿಗೆ ಅವರ ನೆನಪನ್ನ ಹಂಚಿಕೊಳ್ಳೋದು, ಇಂತಹ ಸಣ್ಣ ವಿಷಯಗಳು ಅವರಿಗೆ ಹೆಚ್ಚಿನ ಸಂತೋಷವನ್ನ ತರುತ್ತೆ. ಹೌದು, ನಿಜವಾಗೂ ಹೇಳ್ಬೇಕು ಅಂದ್ರೆ ಲಕ್ಷ್ಮಿ, ನಾವಿದನ್ನ ಮಾಡಿದಾಗ ಅವರಿಗೆ ಬೇರೆ ಏನು ಕೊಡ್ಬೇಕಾಗಿದ್ದಿಲ್ಲ. ಬದಲಾಗಿ ನಮ್ಮನ್ನ ನಾವು ಅವರಿಗೆ ಉಡುಗೊರೆಯಾಗಿ ನೀಡಿದ್ರೆ ಸಾಕು. ಆಗ ಅವರಿಂದ ಸಿಗುವಂತಹ ಪ್ರೀತಿ, ಅವರ ಆಶೀರ್ವಾದಗಳು ಮತ್ತೆ ಅವರ ಜೊತೆಗೆ ಕಳೆದಂತಹ ಒಳ್ಳೆಯ ಕ್ಷಣಗಳು ನಮಗೆ ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರೀತಿಯ ನೆನಪುಗಳಾಗಿ ಉಳ್ಕೊಳ್ತವೆ. ಖಂಡಿತ ನಿಜ ತಾತ. ಆದ್ರಿಂದಲೇ ಸ್ನೇಹಿತರೆ, ಇವತ್ತಿನಿಂದಲೇ ಇದನ್ನೆಲ್ಲ ಪ್ರಾರಂಭಿಸೋಣ. ನಿಮ್ಮ ಕುಟುಂಬದ ಹಿರಿಯರ ಬಳಿಗೆ ಹೋಗಿ ಅವರೊಂದಿಗೆ ಹೃತ್ಪೂರ್ವಕವಾದ ಸಂಭಾಷಣೆಯನ್ನ ನಡೆಸಿ, ಅವರನ್ನ ನಗಿಸಿ ಮತ್ತು ಒಟ್ಟಿಗೆ ಕೆಲವು ಸುಂದರವಾದ ನೆನಪುಗಳನ್ನ ಸೃಷ್ಟಿಸಿ. ಯಾಕಂದ್ರೆ
ಈ ಸಂಬಂಧಗಳು ನಮ್ಮ ನಿಜವಾದ ಸಂಪತ್ತು ಮತ್ತು ಈ ಪ್ರೀತಿಯೇ ಜೀವನವನ್ನ ನಿಜವಾಗಿಯೂ ಸುಂದರಗೊಳಿಸುತ್ತೆ. ಹೌದು. ಆದ್ರಿಂದ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಮೂಲ ಸಂದೇಶ ಅಂದ್ರೆ ನಮ್ಮ ಹಿರಿಯರು ನಮ್ಮ ಗೌರವ. ಅವರು ನಮ್ಮ ಕುಟುಂಬದ ಭಾಗ ಮಾತ್ರ ಅಲ್ಲ, ನಮ್ಮ ಭವಿಷ್ಯದ ಅಡಿಪಾಯ ಆಗಿರ್ತಾರೆ. ಅವರನ್ನ ನೋಡ್ಕೊಳ್ಳೋದು ಒಂದು ಉಪಕಾರ ಅಲ್ಲ, ಅದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ಇವತ್ತು ನಾವು ಅವರು ತೋರಿಸುವ ಪ್ರೀತಿ ಮತ್ತೆ ಅನುಭವಗಳ ನೆರಳಿನಲ್ಲಿ ನಿಂತ್ರೆ ನಾಳೆ ನಮ್ಮ ಮಕ್ಕಳು ಸಂಬಂಧಗಳ ನಿಜವಾದ ಮೌಲ್ಯವನ್ನ ಕಲಿತಾರೆ. ನಿಜ ತಾತ, ಈ ಕಾಳಜಿಯು ಕೇವಲ ತೋರಿಕೆಯಿಂದ ಬರುವುದಿಲ್ಲ, ಬದಲಾಗಿ ನಾವು ಮಾಡುವಂತ ಸಣ್ಣ ಪ್ರಯತ್ನಗಳಿಂದ ಬರುತ್ತೆ. ಒಂದು ಸೌಮ್ಯವಾದ ನಗು, ಅವರಿಗೆ ಇಷ್ಟವಾದದನ್ನ ತಂದ್ಕೊಡೋದು, ನಿಜವಾಗಿಯೂ ಅವರ ಮಾತುಗಳನ್ನ ಕೇಳೋದು, ಅಥವಾ ಅವರೊಂದಿಗೆ ಕುಳಿತುಕೊಂಡು ಹಳೆಯ ಕಾಲವನ್ನ ನೆನಪಿಸ್ಕೊಳ್ಳೋದು. ಕೆಲವೊಮ್ಮೆ ಅಜ್ಜಿ ನೀವ್ ಹೇಗಿದ್ದೀರಾ, ಅಜ್ಜ ನೀವ್ ಹೇಗಿದ್ದೀರಾ ಅಂತ ಕೇಳೋದ್ ಸಹ ಅವರಿಗೆ ತುಂಬಾ ಸಂತೋಷವನ್ನ ತಂದ್ಕೊಡುತ್ತೆ. ನಿಜವಾಗಿ ಹೇಳ್ಬೇಕು ಅಂದ್ರೆ ಹಿರಿಯರಿಗೆ ನಾವು ಅವರಿಗೆ ಸಮಯ ಕೊಟ್ಟಷ್ಟು ಅವರಿಗೆ ಅನುಕಂಪ ತೋರಿಸುವ ಅಗತ್ಯ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅವರ ಜೀವನದ ಸವಾಲುಗಳ ಬಗ್ಗೆ ನಾವು ವಿಷಾದ ವ್ಯಕ್ತಪಡಿಸಬೇಕು ಅಂತ ಅವರು ಬಯಸೋದಿಲ್ಲ. ನಾವು ಅವ್ರ ಜೊತೆಗೆ ಕುಳಿತುಕೊಳ್ಬೇಕು, ಅವ್ರ ಜೊತೆಗೆ ಮಾತಾಡಬೇಕು, ಅವರ ಅನುಭವಗಳನ್ನ ಕೇಳಬೇಕು. ಮತ್ತೆ ಅವರು ಮೊದಲನೇ ರೀತಿನಲ್ಲೇ ಇವತ್ತು ಕೂಡ ಮುಖ್ಯರು ಅನ್ಸೋ ರೀತಿನಲ್ಲಿ ಇರಬೇಕು ಅನ್ನೋದನ್ನ ಅವರು ಬಯಸ್ತಾ ಇರ್ತಾರೆ. ಖಂಡಿತ ನಿಜ ತಾತ. ಹಾಗೆ ಈ ಭಾವನೆ ನಮ್ಮ ಸ್ವಂತ ಮನೆಗಳಲ್ಲಿರುವ ಹಿರಿಯರಿಗೆ ಮಾತ್ರ ಸೀಮಿತವಾಗಿರಬಾರದು. ನಮ್ಮ ನೆರೆಹೊರೆಯಲ್ಲಿ, ನಮ್ಮ ಸಮುದಾಯದಲ್ಲಿ ಅಥವಾ ನಮ್ಮ ಸುತ್ತಲಿನ ಪ್ರದೇಶದಲ್ಲಿ ವಯಸ್ಸಾದ ವ್ಯಕ್ತಿಯನ್ನ ಕಂಡಾಗ ನಾವು ಒಂದು ಕ್ಷಣ ನಿಂತ್ಕೊಂಡು ಅವ್ರನ್ನ ನೋಡಿ ನಗ್ತಾ ಹೇಗಿದ್ದೀರಾ ಅಂತ ಕೇಳಿದಾಗ ಆ ಒಂದು ಸಣ್ಣ ಮಾತು ಅವರ ಹೃದಯಕ್ಕೆ ಎಷ್ಟು ಸಂತೋಷವನ್ನ ತರಬಹುದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಖಂಡಿತ. ಒಂದು ಹಳೆಯ ಮಾತಿದೆ, ಹಿರಿಯರನ್ನ ಗೌರವಿಸುವ ಮನೆ ಅರಳುತ್ತೆ. ಮತ್ತೆ ಅದು ನಿಜವಾದ ಮಾತು. ಅವರ ಆಶೀರ್ವಾದಗಳು ನಮ್ಮ ಜೀವನಕ್ಕೆ ಶಾಂತಿ ಮತ್ತು ಸಂತೋಷವನ್ನ ತರುತ್ತೆ. ಆದ್ರಿಂದ ಸ್ನೇಹಿತರೆ, ನಮ್ಮೆಲ್ರಿಗೂ ಒಂದು ಅವಕಾಶವಿದೆ. ನಮ್ಮ ಹಿರಿಯರು ಮನೇಲಿರ್ಲಿ ಅಥವಾ ನಮ್ಮ ಸಮಾಜದಲ್ಲಿರ್ಲಿ, ಅವರು ನಮ್ಗೆ ಎಷ್ಟು ಅಗತ್ಯ ಎಂಬುದನ್ನ ತೋರ್ಸೋಕೆ ಒಂದು ಅವಕಾಶ. ಹೌದು. ಈ ಸಂಭಾಷಣೆಯ ನಂತರ ನಾವು ನಿಮ್ಮೆಲ್ಲರಿಗೂ ಒಂದು ಸಣ್ಣ ವಿನಂತಿಯನ್ನ ಮಾಡೋದೇನಂತಂದ್ರೆ, ನೀವು ಇವತ್ತು ಮನೆಗೆ ಹೋದಾಗ, ನಿಮ್ಮ ಹಿರಿಯರ ಜೊತೆಗೆ ಕುಳಿತುಕೊಂಡಾಗ, ಅವರ ನೆಚ್ಚಿನ ಕತೆಗಳನ್ನ ಕೇಳಿದಾಗ, ಅವ್ರ ಜೊತೆಗೆ ಒಂದ್ ಕಪ್ ಚಹಾ ಕುಡ್ದಾಗ, ಅಥವಾ ನೀವು ಹೇಗಿದ್ದೀರಿ ಅಂತ ಅವ್ರನ್ನ ಕೇಳಿದಾಗ, ನನ್ನ ನಂಬಿ, ಈ ಸಣ್ಣ ಕ್ಷಣಗಳಿಂದಾಗಿ ಅವರ ಮುಖದಲ್ಲಿ ಕಾಣಿಸ್ಕೊಳ್ಳುವ ನಗು ನೀವು ಪಡೆಯಬಹುದಾದಂತಹ ಒಂದು ದೊಡ್ಡ ಆಶೀರ್ವಾದವಾಗಿರುತ್ತೆ. ಖಂಡಿತ. ನಿಮ್ಮ ಮನೆಯಲ್ಲಿ ಹಿರಿಯರು ಇಲ್ಲದಿದ್ರೆ ನೆರೆಹೊರೆಯವರು, ಸಂಬಂಧಿಕರು ಅಥವಾ ನಿಮ್ಮ ಸಮುದಾಯದಲ್ಲಿ ಯಾರನ್ನಾದ್ರೂ ಭೇಟಿ ಮಾಡಿ. ಯಾಕಂದ್ರೆ ವಯಸ್ಸಾದಂತೆ ಅವರಿಗೆ ಒಂಟಿತನ ಹೆಚ್ಚಾಗ್ತಾ ಇರುತ್ತೆ. ಅದಕ್ಕಾಗಿ ಅವರು ಯಾರಾದ್ರೂ ಅವರಿಗೆ ಮಾತಾಡಿಸ್ತಾರ ಅನ್ನೋ ಹಂಬಲದಲ್ಲಿ ಇರ್ತಾರೆ. ಹೌದು ಸ್ನೇಹಿತರೆ, ಈ ಪ್ರೀತಿ ಮತ್ತು ಸಂಬಂಧದ ಭಾವನೆಯೇ ನಮ್ಮ ಸಮಾಜವನ್ನ ಉತ್ತಮ ಸ್ಥಳವನ್ನಾಗಿ ಮಾಡುತ್ತೆ. ನಾವು ನಮ್ಮ ಹಿರಿಯರ ಕಾಳಜಿ ವಹಿಸಿದಾಗ ನಾವು ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನ ಕೊಟ್ಟಂತಾಗುತ್ತೆ. ಕುಟುಂಬ ಅಂದಾಗ ಕೇವಲ ರಕ್ತ ಸಂಬಂಧ ಅಷ್ಟೇ ಅಲ್ಲ, ಹೃದಯದ ಬಂಧವು ಮುಖ್ಯ ಅಂತ ಅರಿವಾಗುತ್ತೆ. ಖಂಡಿತ ತಾತ, ಒಳ್ಳೆ ಮಾತನ್ನ ಹೇಳಿದ್ರಿ. ಹಾಗೆ ಕೇಳುಗರೆ, ನಮ್ಮ ಹಿರಿಯರಿಗಾಗಿ ಸೇಕ್ರೆಡ್ ಪೋರ್ಟಲ್ ಅಥವಾ SACRED ಪೋರ್ಟಲ್, ಇದು ಹಿರಿಯ ನಾಗರಿಕರಿಗೆ ಮರು ಉದ್ಯೋಗಕ್ಕೆ ಅವಕಾಶಗಳನ್ನ ಒದಗಿಸಿ ಅವರನ್ನ ಸ್ವಾವಲಂಬಿಗಳಾಗಿಸುತ್ತೆ. ಈ ಪೋರ್ಟಲ್ ನಿರ್ದಿಷ್ಟವಾಗಿ 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು ಅವರ ಆದ್ಯತೆಗಳು ಮತ್ತು ಕೌಶಲ್ಯಗಳಿಗೆ ಹೊಂದಿಕೆಯಾಗುವ ಸೂಕ್ತವಾದ ಉದ್ಯೋಗ ಮತ್ತು ಕೆಲಸದ ಆಯ್ಕೆಗಳನ್ನ ಹುಡುಕಲು ಈ ಪೋರ್ಟಲ್ ಅವಕಾಶಗಳನ್ನ ಒದಗಿಸುತ್ತೆ. ದೇಶಾದ್ಯಂತ 60 ವರ್ಷಕ್ಕಿಂತ ಮೇಲ್ಪಟ್ಟ ಮತ್ತು ಉದ್ಯೋಗ ಮಾಡಲು ಬಯಸುವ ಅನೇಕ ಜನರಿದ್ದಾರೆ. ಅವರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ MOSJ&E ನೇತೃತ್ವದಲ್ಲಿ ತೆರೆಯಲಾಗುತ್ತಿರುವ ಸೀನಿಯರ್ ಏಬಲ್ ಸಿಟಿಜನ್ಸ್ ಫಾರ್ ರೀಎಂಪ್ಲಾಯ್ಮೆಂಟ್ ಇನ್ ಡಿಗ್ನಿಟಿ ಈ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ತಕ್ಷಣವೇ ನೋಂದಾಯಿಸಿಕೊಂಡು ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಕೆಲಸಗಳನ್ನ ಪಡ್ಕೋಬಹುದು. ಹಾಗೆ ಕೇಳುಗರೆ, ಇಲ್ಲಿಗೆ ನಮ್ಮ ಹಿರಿಯರು ನಮ್ಮ ಗೌರವ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸುವ ಸಮಯ ಬಂದಿದೆ. ನಾನು ಲಕ್ಷ್ಮಿ ಮತ್ತು ನನ್ನ ಭರತ್ ತಾತ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ.
ನಮ್ಮ ಹಿರಿಯರಿಗೆ. ಇದುವರೆಗೂ ನೀವು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರಸಾರವಾಗ್ತಾ ಇರೋ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದ 21ನೇ ಸಂಚಿಕೆಯನ್ನ ಕೇಳಿದಿರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕುಟುಂಬ ಮತ್ತು ಸಮುದಾಯಗಳ ನಡುವಿನ ಸಂಬಂಧ ಈ ಒಂದು ವಿಷಯದ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಂಡ್ರಿ. ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ BEC ಧ್ವನಿ 90.4 ಕಂಪನಾಂಕ. ಮತ್ತೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಭೇಟಿಯಾಗುತ್ತೇನೆ. ನಮಸ್ಕಾರ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ.